ಕರ್ನಾಟಕದ ದಲಿತ ಸಂಘಟನೆಗಳ ಲೀಡರ್ ಹತ್ರ ಹಣ ಇದೆ, ವಾಹನ ಇದೆ, ಮನೆ ಇದೆ, ಆಸ್ತಿ ಇದೆ, ಯಾರ ಹತ್ರ ಇಲ್ಲ ಅಂತ ಹೇಳಿ ನಾನು ತೆಗೆದುಕೊಡ್ತೀನಿ ಅವ್ರದ್ದು ಡೀಟೇಲ್ಸ್. ದಲಿತ ಸಂಘಟನೆ ಉದ್ಯಮಿಗಳಾಗಿ ಅಂತ ಹೇಳ್ತಾರೆ ಯಾರು? ಏನ್ ಹೇಳ್ತಿದಾರೆ ಅವರು? ಬಟ್ಟೆ ಅರ್ಧ ಹಾಕೊಳ್ಳಿ, ಮುಖ ತೊಳಿಬೇಡಿ, ಅರ್ಧಗಿರೋ ಚಪ್ಪಲಿ ಹಾಕೊಳ್ಳಿ. ಬಾಬಾ ಸಾಹೇಬರು ರೋಡ್ ಚಳವಳಿಗಳು ನಿಂತ್ಕೊಂಡ್ರೆ ಚಳವಳಿ ಮಾಡಿ ನೋಡಿದ್ವಿ ಎಲ್ಲರೂ ನಾವು. ಹಂಗ ನೋಡಿ ಚಳವಳಿಗಾರ ಅಲ್ವ ಅವರು? ಪ್ರಗತಿಪರರ ಚಳವಳಿಗಳ ಹೆಸರುಗಳಲ್ಲಿ ಬರೀ ದಿಕ್ ತಪ್ಪಿಸೋದು ಕೆಲಸ. ಎಲ್ಲ ಶೋಷಣೆಗೊಳಪಟ್ಟ ಸಮುದಾಯಗಳ ಮಕ್ಕಳನ್ನ ಭವಿಷ್ಯಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಇವ್ರ ಮಕ್ಕಳು, ಇವ್ರ ಅಣ್ಣ ತಮ್ಮಂದ್ರನ್ನ ಮಾತ್ರ ಗಟ್ಟಿಗೆ ಇಟ್ಕೊಂಡಿದ್ದಾರೆ. ಭಯಾನಕವಾದಂತಹ ಸತ್ಯಗಳಿದ್ದಾವೆ. ಯಾವ ಆಡಳಿತಾಧಿಕಾರಿಗಳು ಮನೆ ಮುಂದೆ ಹೋಗ್ಬಾರ್ದು, ನಾವು ವಿಧಾನಸೌಧದ ಮೆಟ್ಲೆತ್ತಬಾರದು. ನಾವು ಆ ಆಡಳಿತಗಾರರು ನಮ್ಮ ಹತ್ರ ಬರ್ಬೇಕು. ನಾವಿಲ್ಲಿ ರಸ್ತೆ ಕೂತಿದೀವಿ, ಇಲ್ಲಿಗೆ ಬರ್ಬೇಕು. ಅವರು ಸಿಎಂ ಇಲ್ಲಿಗೆ ಬರ್ಬೇಕ್ರಿ. ಪೊಲೀಸರು ಬಂದು ಗೌರವದಿಂದ ಕರೀತಾರೆ, ಬನ್ನಿ ಕರೀತಾರೆ, ಬನ್ನಿ ಅಲ್ಲಿ ಸಿಎಂ ನಿಮ್ಮ ಹತ್ರ ಮಾತಾಡ್ತಾರಂತೆ, ಹೋಮ್ ಮಿನಿಸ್ಟರ್ ನಿಮ್ಮ ಹತ್ರ ಮಾತಾಡ್ತಾರಂತೆ, ಎಜುಕೇಶನ್ ಮಿನಿಸ್ಟರ್ ನಿಮ್ಮ ಹತ್ರ ಮಾತಾಡ್ತಾರಂತೆ, ಬನ್ನಿ ಅಲ್ಲಿ ಹೋಗೋಣ ಮಾತಾಡೋಣ, ಬನ್ನಿ ಕರಿತಾರೆ. ನಿಮ್ದೇನು ಅಹವಾಲು ಏನು ಹೇಳಕ್ ಬನ್ನಿ ಅಂತ ಕರೀರಿ ಇಲ್ಲಿ ಬೀದಿಗೆ. ನಾವು ಹಿಂಗೆ ಮಾಡ್ಬಿಟ್ಟಿದ್ವಿ, ಇದು ನೋಡಿ ನೋಡಿ ಕಲ್ತು ಕರೀರಿ ಇಲ್ಲಿ ಬೀದಿಗೆ. ಈ ಹುಡುಗರಿಗೆಲ್ಲ ಏನು ಅಂದ್ರೆ ವಿಧಾನಸೌಧಕ್ಕೆ ಹೋಗೋದು ಅಪರಾಧ, ಇಟ್ಸ್ ಎ ಕ್ರೈಮ್. ನಾವ್ ಯಾವಾಗಲೂ ಬೀದಿಲ್ ಕೂತಿರ್ಬೇಕು, ಅವ್ರನ್ನ ಬೀದಿ ಕರಿಬೇಕು. ಬಂಜಗೆರೆ ಜಯಪ್ರಕಾಶ್ ಬಸವಣ್ಣನ ಮಾದಿಗ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಪುಸ್ತಕ ಬರೆದಿದ್ರು, ಆನುದೇವ ಹೊರಗಣವನ್ನು. ಆಗ ಒಂದಷ್ಟು ಜನ ಪತ್ರಕರ್ತರು ಮತ್ತೆ ನಮ್ಮ ಮಾದಿಗ ಸಮುದಾಯದ ಮುಖಂಡರುಗಳು ಒಂದು ಸಂವಾದ ಮಾಡೋ ಟೈಮ್ನಲ್ಲಿ, ನೀವು ಬಸವಣ್ಣನ ಮಾದಿಗರು ಅಂತ ಪ್ರೂವ್ ಮಾಡೋಕೆ ಹೋಗ್ಬಿಟ್ಟಿದ್ರಲ್ಲ, ಏನು ಸಾಧಿಸ್ತೀರಿ ನೀವು ಇದರಿಂದ ಅಂತ ಕೇಳಿದ್ರು. ಅವರೊಂದು ಮಾತು ಹೇಳಿದ್ರು, ಒಳ್ಳೆ ಮಾತು ಹೇಳಿದ್ರು ಅವರು, ಬಂಜಗೆರೆ ಜಯಪ್ರಕಾಶ್ ಅವರು. ಭಾಳ ಅದ್ಭುತವಾದ ಮಾತು. ಬಸವಣ್ಣ ನಿಮ್ಮವನು ಅಂತ ತೋರಿಸಿದ್ದೀನಪ್ಪ, ನೀವೀಗ ಅವನ ದಾರಿನಲ್ಲಿ ಆ ಎತ್ತರಕ್ಕೆ, ಆ ವ್ಯಕ್ತಿತ್ವದ ಘನತೆಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತೀರಾ ನೋಡಿ, ಅಥವಾ ನೀವು ಕೂತಿದ್ದೀರಲ್ಲ ಅಲ್ಲಿಗೆ ಅವ್ನು ಎಳ್ಕೊಂಬಂದು ಪಕ್ಕ ಕೂರ್ಸ್ಕೊತೀರಾ ನೋಡಿ. ಈಗ ಅಲ್ಲಿ ಹೋಗ್ಬೇಕು ಚಾನ್ಸ್ ಸಿಕ್ಕಿದೆ ಅಂದ್ರೆ ಹೋಗಿ ನಡ್ರಿ, ಯಾಕಂದ್ರೆ ನೀವು ಒಬ್ರು ಹೋಗಿದ್ದೀರ ಅಲ್ಲಿಗೆ. ಇದು ಎಷ್ಟೊತ್ತಕ್ಕೆಲ್ಲ ಅಪ್ಲೈ ಆಗ್ತದೆ, ಇದು ತುಂಬ ಅಪ್ಲೈ ಆಗ್ತದೆ. ಆಮೇಲೆ ಇನ್ನು ಏನು ಹೇಳ್ತಾ ಹೋದ್ರೆ ಇದು ನನ್ನನ್ನು ನಾನೇ ಬೈಕೊಂಡಂಗಾಗ್ತದೆ ಸಂಘಟನೆ ಬಗ್ಗೆ ಮಾತಾಡಿದ್ರೆ. ಬಹುಶಃ ಈ ಸಂದರ್ಶನ ನೋಡು ನಿಮಗೂ ಇನ್ನೊಂದಷ್ಟು ಕಬ್ಬೈತಾರೆ. ನಾನು ದಿನ ಬಯಸ್ಲಕ್ಕೆ ರೆಡಿ ಇದ್ದೀನಿ. ಆದ್ರೆ ಒಂದು ತಿಳ್ಕೊಳ್ಳಿ, ಇದು ತಮಾಷೆಗೆ ಹೇಳ್ತೀನಿ, ಬಟ್ ಸೀರಿಯಸ್ ಇದು. ನಿಮಗೆ ಪ್ರತಿ ದಿವಸ ಒಂದು 5-10 ಜನ ಬೈತಾ ಇದ್ರೆ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತೀರಾ. ಪ್ರತಿ ದಿವಸ 5-10 ಜನ ಕೈಲಿ ಬೈಸ್ಕೊಂಡ್ರೆ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತೀರಾ. ಯಾಕೆಂದ್ರೆ ನೀವು ಯಾರು ಅಂತ ಊರಿಗೆ ಗೊತ್ತಿರೋದಿಲ್ಲ. ಈ 5 ಜನ ಬೈತಾರಲ್ಲ, ಅವರು ನೀವು ಯಾರು ಅಂತ ಹೇಳ್ತಾ ಇರ್ತಾರೆ ಊರಿಗೆ, ಆಯ್ತಾ? ಮತ್ತೆ ಒಂದು 10 ಜನ ಶತ್ರುಗಳಿದ್ರೆ ನೀವೊಬ್ಬ ZP ಮೆಂಬರ್ ಆಗ್ತೀರಾ. ಯಾಕೆ ಅಂತಂದರೆ ನಿಮ್ಮ ಶತ್ರುಗಳಿದಾರಲ್ಲ, ನೀವು ಆ ZP ಲಿಮಿಟಲ್ಲಿ ZP ಮೆಂಬರ್ ಆಗೋದಕ್ಕೆ ನೀವು ಯಾರು, ನಿಮ್ಮ ಶಕ್ತಿ ಏನು, ನಿಮ್ಮ ಯೋಗ್ಯತೆ ಏನು ಯಾರಿಗೂ ಗೊತ್ತಿರಲ್ಲ. ಈ 5 ಜನ ಶತ್ರುಗಳವರಲ್ಲ, ಅವ್ರೆಲ್ಲರೂ ಮುಂದೆ ಏನು ಹೇಳ್ತಾರೆ ನಿಮಗೆ ಅಂದರೆ, ಅವ್ನು ನನಗೆ ಮೋಸ ಮಾಡ್ದ ರೀ, ನನಗೆ ಅಡ್ಡಿ ಮಾಡ್ತಾನೆ ರೀ, ನಾನು ಹೋಗಕ್ಕೆ ಬಿಡಲ್ಲ ರೀ, ನನಗೆ ಅವನೇ ತೊಂದರೆ ಅಂತ. ಇವರು ಲೀಡರ್ಗಳೇ ಇವ್ರ ಹತ್ರ ಸಾಮಾನ್ಯ ಜನ ಬರ್ತಾರೆ, ಸರ್ ಏನೋ ಒಂಚೂರು ಕೆಲಸ ಮಾಡಿಕೊಡಿ ಅಂತ. ಇವ್ರೇನು ಹೇಳ್ತಾರೆ, ನನ್ನ ಮಗ ಬಿಡಲ್ಲ ರೀ ನನ್ನ, ಅವ್ನು ನನ್ನ ತಡಿತಾನೆ, ಅವ್ನು ನನಗೆ ಅಡ್ಡಿ ಮಾಡ್ತಾನೆ, ಅವ್ನು ಹಂಗವನೇ ಹಿಂಗವನೇ. ಇವ್ನ ಮನಸ್ಸಿಗೆ ಏನು ಬರ್ತಾ ಗೊತ್ತಾ, ನನಗೆ ಸಹಾಯ ಮಾಡು ಅಂತ ನಿನ್ನ ಹತ್ರ ಬಂದಿದ್ದೀನಿ, ನೀನು ಅವನಿಗೆ ಎದುರ್ಕತ್ತಾ ಇದೆಯಾ, ಹಂಗಾರೆ ನಿನಗೇನೋ ಸ್ಟ್ರಾಂಗ್ ಅವನೇ, ನೀನು ಯಾಕೆ ಬೇಕು ನಡಿ ಅಂತ ಹೋಗ್ತಾರೆ, ನಿಮ್ಮ ಹತ್ರ ಬರ್ತಾರೆ. ನೀವು ZP ಮೆಂಬರ್ ಆಗ್ತೀರಾ, ರಾಜಕಾರಣ ಮಾಡಿಕೊಟ್ರೆ ದಿನ ಒಂದು 5,000 ಜನರ ಕೈಲಿ ಬೈಸ್ಕೊಳ್ಳಿ, ನೀವು MLA ಆಗ್ತೀರಾ, MP ಆಗ್ತೀರಾ. ಸೊ ಬೈಯೋರು ಇರಬೇಕು, ಹಂದಿಗಳಂತೆ. ನಮ್ಮೊಳಗಡೆ ಇರುವಂಥ ಕೊಳಕನ್ನು ತಿಂದು ನಮ್ಮನ್ನು ಶುದ್ಧಿ ಮಾಡ್ತಾರೆ ಅವರು. ಸೊ ಬೈಯೋರಿದ್ರೇ ನೀವು ಬದುಕೋದು. ಈಗ ನಾನು ಇಲ್ಲಿ ಗಿಡ ಹಾಕಿದ್ದೀನಲ್ವಾ, ಎಲ್ಲದೂ ಸುತ್ತ ಗಾರ್ಡ್ ಹಾಕಿದ್ದೀನಲ್ವಾ, ಅದು ಅಂದ್ಕೊಳುತ್ತೆ ಗಿಡ ನನ್ನ ಆಚೆ ಈಚೆ ಹೋಗಕ್ಕೆ ಬಿಡ್ತಾ ಇಲ್ಲ ನನ್ನನ್ನು, ಇದು ಶತ್ರು ನನ್ನ ಗಾರ್ಡ್ ಅಂತ. ಬಟ್ ಅದೇನು ಮಾಡ್ತಾಯಿದೆ ಅಂದರೆ, ನೀನು ಒಕ್ರೋಗಿ ಬೆಳಿಬೇಡ, ನನ್ನ ಮಗನ ನೆಟ್ಟಿಗೆ ಹೋಗುವಂತ ಸಹಾಯ ಮಾಡ್ತಾಯಿದ್ದೆ, ಅದು ಗೊತ್ತಿಲ್ಲ ಗಿಡಕ್ಕದು. ಹಂಗಾಗಿ ಬೈಯೋರೆಲ್ಲ ಬೈಕೊಂಡು ಹೋಗಲಿ. ನಾನೇನು ನೇರವಾಗಿ ಹೇಳುವಂಥ ವಿಚಾರಗಳು 1000 ಹೇಳಿದ್ದೀನಿ. ನಾನು ನನ್ನ ನಂತರದ ತಲೆಮಾರಿನ ನನ್ನ ಯುವಕರಿಗೆ, ನಮ್ಮ ಮಕ್ಕಳ ವಯಸ್ಸಿನವ್ರಿಗೆ ಹೇಳೋದು, ನನ್ನ ಅಣ್ಣ ತಮ್ಮದವ್ರಿಗೆ ಹೇಳೋದು, ಸಂಘಟನೆ ಅನ್ನೋದನ್ನ ಬಾಬಾ ಸಾಹೇಬ್ರ ದೃಷ್ಟಿನಲ್ಲಿ ನೋಡಿ. ಅವ್ರ ದೃಷ್ಟಿ ಏನಿತ್ತು? ಗಳಿಸಿ. ಸೋ ಸಿಂಪಲ್. ಗಳಿಸಿ. ನೀವೇನನ್ನು ಕಳ್ಕೊಂಡಿದ್ದೀರಲ್ಲ ಅದನ್ನ ಗಳಿಸಿ. ಆಮೇಲೆ ಹೋರಾಟ ಅನ್ನೋ ಹೆಸರಿನಲ್ಲಿ ದಿಕ್ಕು ತಪ್ಪಬೇಡಿ. ನಾನು ಹೇಳ್ಬೇಕಾಗಿಲ್ಲ, ಮತ್ತೆ ನಾನು ಹೇಳಿ ನೀವು ಕಲ್ತ್ಬಿಟ್ರೆ ತಪ್ಪಾಗ್ತದೆ. ಸ್ಟಡಿ ಮಾಡಿ ಬಾಬಾ ಸಾಹೇಬ್ರನ್ನ ಅಷ್ಟೇ. ನೀವು ಯಾರ್ಯಾರನ್ನ ಯಾವಾಗ ಎಷ್ಟೆಷ್ಟು ನಿಷ್ಠೂರವಾಗಿ ಹೇಳಿದರೆ ಆ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರನ್ನ ದೂರ ಹೇಳಬೇಕು ಅಂತ ಹೇಳಿದರೆ ಯಾವ ಕಾರಣಕ್ಕೆ ಅಂತ ಅದನ್ನ ಅನುಸರಿಸ್ಕೊಳ್ಳಿ. ಯಾರನ್ನ ಅಪ್ಕೋಬೇಕು ಅಂತ ಹೇಳಿದರೆ ಅಪ್ಕೊಳ್ಳಿ. ಯಾವ ವಿಚಾರನ ಒಪ್ಕೋಬೇಕು, ಯಾವ ವಿಚಾರ ಎಲ್ಲ ಇದೆ ಬಾಬಾ ಸಾಹೇಬ್ ಕೇಳ್ಕೊಳ್ಳಿ. ರಾಜಕಾರಣವನ್ನ ಕಾಂಶಿರಾಮ್ ದೃಷ್ಟಿನಲ್ಲಿ ಮಾಡಿ. ಕಾಂಶಿರಾಮ್ಜಿ ಹೇಳೋದು ಒಂದೇ ಮಾತು, ನನಗೆ ಈ ದಾರಿಯಲ್ಲಿ ಹೋಗ್ಬೇಕಾಗಿದೆ, ಆ ಗುರಿ ಮುಟ್ಟಬೇಕಾಗಿದೆ, ನಾನು ಈ ದಾರಿಯಲ್ಲಿ ಹೋಗ್ತೀನಿ, ನನಗೆ ಸರಿ ಅನಿಸಿದೆ ಹೋಗ್ತಾ ಇದ್ದೀನಿ. ನನಗೆ ಅಲ್ಲಿ ಹೋಗೋ ದಾರಿನಲ್ಲಿ ಒಂದು ಕುದುರೆ ಬೇಕು, ನನಗೆ ಹೋಗ್ಬೇಕಲ್ಲ, ತುಂಬ ಲಾಂಗ್ ಜರ್ನಿ ಹೋಗ್ಬೇಕು. ಕುದುರೆ ಸಿಕ್ಕಿಲ್ಲ, ಪಕ್ಕದಲ್ಲಿ ಒಂದು ಕತ್ತೆ ಐತೆ, ಕೊನೆ ಪಕ್ಷ ಕುದುರೆ ಸಿಗೋವರೆಗೂ ನಾನು ಯಾಕೆ ನಡ್ಕೊಂಡು ಹೋಗ್ಲಿ, ಕತ್ತೆ ಮೇಲೆ ಆದರೂ ಹೋಗ್ತೀನಿ. ಬಟ್ ನಾನು ಗುರಿ ಕಡೆ ಹೋಗ್ತೀನಿ. ಗುರಿ ಕಡೆ ಹೋಗ್ಬೇಕಷ್ಟೇ. ನನಗೆ ಅದು ಕತ್ತೆನ ಕುದುರೆನೋ ಯಾವುದೋ ಒಂದು ಹತ್ತೀನಿ ಈಗ ಅರ್ಜೆಂಟಾಗಿ, ಇದನ್ನ ನಡೆಸೋ ತಾಕತ್ ನನಗಿದೆ. ಇನ್ನು ಕೆಲವು ಸರಿ ಹೇಳ್ತಾರೆ ಅವ್ರಿಗೆ, ಈ ನಮ್ಮ ದಲಿತ ಸಂಘಟನೆ ಮುಖಂಡರುಗಳನ್ನ ನೀವು ಕೇಳಿ ನೋಡಿ, ನೀವೆಲ್ಲ ಆಪರ್ಚುನಿಸ್ಟು, ಅವಕಾಶವಾದಿಗಳು ಅಂತ ಹೇಳಿ ನೋಡಿ. ಏನ್ರಿ ಯಾರು ಹೇಳ್ತಾ ಇದೀಯ ನೀನು ಈ ಮಾತನ್ನ? ನೀನು ಅವಕಾಶವಾದಿ, ನಿಮ್ಮ ಅಪ್ತಿರ ಅವಕಾಶವಾದಿಗಳು, ನೀವೆಲ್ಲ ನಮ್ಮನ್ನು ತುಳಿದಿರೋದು. ಹೋಗ್ಬಿಡ್ತಾರೆ ಹಂಗೇ ರೈಲು. ಆದರೆ ಕಾಂಚನರಾಮ್ ಹೇಳೋದು, ಎಸ್ ನಾನೊಬ್ಬ ಅವಕಾಶವಾದಿ. ಯಾಕೆ ಹೇಳಿ ನೋಡೋಣ? ಶತಮಾನಗಳಿಂದ ಅವಕಾಶಗಳೇ ಸಿಗದೆ ಇರುವಂಥ ಸಮುದಾಯ ಕಣೆಯ ನಂದು. ಸಿಕ್ಕಿರೋ ಅವಕಾಶಗಳನ್ನ ಬಿಟ್ಟರೆ ದಡ್ಡ ಅಲ್ವ ನಾನು? ಹಂಗಾಗಿ ಸಿಕ್ಕಿದ ಅವಕಾಶ ಎಲ್ಲ ನಂದೇ, ನಾನೊಬ್ಬ ಅವಕಾಶವಾದಿ.
ಸೊ ಐ ಫೀಲ್ ಪ್ರೌಡ್ ಫಾರ್ ಇಟ್. ಎಸ್, ಹೌದಲ್ವಾ? ನಾನು ಹೆಮ್ಮೆ ಪಡ್ಬೇಕು ಅದಕ್ಕೆ. ಅವಕಾಶಗಳೇ ಸಿಗ್ತಾ ಇಲ್ಲ ನನಗೆ. ಈಗ ಸಿಗ್ತಾ ಇರೋ ಅವಕಾಶಗಳನ್ನ ನಾನು ಬಾಲ ಹಾಕಬೇಕು ಅಥವಾ ಇವಾಗಲೂ ನಾನು ಬಿಟ್ಕೊಡ್ಬೇಕು ನಿನಗೆ? ನಾನು ಅವಕಾಶವಾದಿ ಆಗಬೇಕು. ಯಾರಿಗೋಸ್ಕರ? ನನ್ನ ಸಮುದಾಯಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ. ನೀವು ಅವಕಾಶವಾದಿಗಳಲ್ವಾ? ನೀವು ಅಲ್ಲ ಅಂದರೆ ಬಿಟ್ಬಿಡ್ರಪ್ಪ, ಇರೋ ಅವಕಾಶ ನಾವೇ ತಗೋತೀವಿ. ಹಂಗೆ ಇವರು ಅವಕಾಶವಾದಿಗಳು ಅಂತ ಹೇಳ್ಕೊಳ್ಳೋಕ್ಕೂ ಧೈರ್ಯ ತಗೊಳ್ಳಲ್ಲ. ಅದೊಂದು ಹೆಮ್ಮೆಯ ಸಂಕೇತ ಅಂತಲೂ ಅರ್ಥ ಆಗ್ತಿಲ್ಲ. ಅವಕಾಶವಾದಿ ಅಂತ ಹೇಳಿ. ಆಮೇಲೆ ನಾನು ದುಡಿಬೇಕು, ದುಡಿತಾ ಇದ್ದೀನಿ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ, ಇಂಥ ಕಾರಲ್ಲಿ ಓಡಾಡ್ತೀನಿ, ನಾನು ಇಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಸಮಾಜಕ್ಕೆ ಹೇಳ್ಕೊಂಡ್ರೆ ನೀವು ದಲಿತ ಸಂಘಟನೆ ಮುಖಂಡರುಗಳು, ನಾನು ಹೇಳೋದು ಹೇಳ್ಕೊಳ್ಳಿ. ನೀವು ಹಂಗೆ ಹೇಳ್ಕೊಂಡ್ರೆ, ನೀನು ಎಂಥ ಕಾರಲ್ಲಿ ಓಡಾಡ್ತಾ ಇದ್ದೆ ಅಂತ ನೀನು ಹೇಳ್ಕೊಂಡ್ರೆ, ನೀನು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೆ ಅಂತ ಹೇಳ್ಕೊಂಡ್ರೆ, ನಿನ್ನ ಮಕ್ಕಳು ಎಂತೆಂಥ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡ್ರೆ, ಎಂಥ ಮನೇಲಿ ಬದುಕ್ತಾ ಇದೆಯಾ ಅಂತ ನೀನು ತೋರಿಸ್ಕೊಂಡ್ರೆ, ನಿನ್ನ ಫಾಲೋವರ್ಸ್ಗೆ ಅನ್ಸುತ್ತೆ ನಾನು ಹಿಂಗಾಗಬೇಕು ಅಲ್ವಾ? ನಾನು ಹಿಂಗಾಗಬೇಕು ಅಂತ ಅನ್ಸುತ್ತೆ ನಿನ್ನ ಫಾಲೋವರ್ಗೆ. ಅವರು ಆ ನಿಟ್ಟಿನಲ್ಲಿ ಏನು ಬೇಕೋ ಅದನ್ನು ಮಾಡ್ತಾರೆ. ತನ್ನ ಮಕ್ಕಳನ್ನ ಓದಿಸ್ತಾರೆ, ವಿದ್ಯಾರ್ಥಿಗಳಿದ್ರೆ ಕಾಲೇಜ್ಗೆ ಹೋಗ್ತಾರೆ, ನಿರುದ್ಯೋಗಿಗಳಿದ್ರೆ ಉದ್ಯೋಗಕ್ಕೆ ಹೋಗಿ ಶುರು ಮಾಡ್ತಾರೆ, ಇಲ್ಲ ಉದ್ದಿಮೆ ಶುರು ಮಾಡ್ತಾರೆ. ಆದರೆ ನೀವು ಇದ್ಯಾವುದನ್ನು ತೋರಿಸ್ಕೊಳ್ಳೋದಿಲ್ಲ. ಬಟ್ ನಿಮ್ಮ ಹತ್ರ ಇದೆಲ್ಲ. ಕರ್ನಾಟಕದ ದಲಿತ ಸಂಘಟನೆಗಳ ಲೀಡ್ರ್ ಹತ್ರ ಹಣ ಇದೆ, ವಾಹನ ಇದೆ, ಮನೆ ಇದೆ, ಆಸ್ತಿ ಇದೆ. ಯಾರ ಹತ್ರ ಇಲ್ಲ ಅಂತ ಹೇಳಿ ನಾನು ತೆಗೆದುಕೊಡ್ತೀನಿ ಅವ್ರದ್ದು ಡೀಟೇಲ್ಸ್. 100 ಎಕರೆ ಜಮೀನುಗಳಿದ್ದಾವೆ. ಹೇಳಿ ಇದೆ ಅಂತ ಹೇಳಲ್ಲ. 2 ಕಾರಣ. ಹೇಳಿದ್ರೆ ನನ್ನ ಫಾಲೋವರ್ಸ್ ಎಲ್ಲ ನನ್ನ ಬಿಟ್ಟು ಹೋಗ್ತಾರೆ, ಅವರು ದುಡಿಮೆಗೆ ನಿಂತ್ಕೊಂಡ್ಬಿಡ್ತಾರೆ, ನನಗೆ ಯಾರು ಜೈಕಾರ ಹಾಕೋರಿರಲ್ಲ. ಒಂದು ಭಯ. ಹೇಳಿದ್ರೆ ಇದೆಲ್ಲ ನ್ಯಾಯಯುತವಾಗಿ ನಾನು ಸಂಪಾದನೆ ಮಾಡಿಲ್ಲ ಅಂದರೆ ಹೆಂಗೆ ಬಂದು ಅಂತ ಪ್ರಶ್ನೆ ಮಾಡ್ತಾರೆ ಅನ್ನೋ ಭಯ. ಸೊ ಈ 2 ಕಾರ್ಡ್ ಕೇಳಲ್ಲ. ನಾನು ಧೈರ್ಯವಾಗಿ ಹೇಳ್ತೀನಿ ನನ್ನ ಹತ್ರ ಇಷ್ಟಿದೆ ಅಂತ. ನಾನು ಏನೇ ಸಂಪಾದನೆ ಮಾಡಿದ್ರೆ ಹೇಳ್ಬಿಡ್ತೀನಿ, ನೋಡಿ ನನ್ನ ಹತ್ರ ಇದೆ. ಮನೆ ಸುಮ್ಮನೆ ಹೇಳಿದ್ದೆ, ಒಂದು ಬೆಂಚ್ ಕಾರ್ ತರಬೇಕು, 1 ಕೋಟಿ ರೂಪಾಯಿ ಆಗ್ತದೆ ಅಂತ ತಂದುಬಿಡ್ತಿದ್ದೆ. ಆ ತಕ್ಷಣಕ್ಕೆ ಯಾವುದೋ ಒಂದು ಪ್ರಾಜೆಕ್ಟ್ ಕೈ ಇರಬೇಕಿತ್ತು, ಪ್ರಾಜೆಕ್ಟ್ ಮುಗಿಲಿ ಅಂತ ಹಾಕಿದ್ದೀನಿ. ಓಪನ್ ಆಗಿ ಇದನ್ನು ಹೇಳ್ತೀನಿ. ಅದು ಅನ್ಯಾಯವಾಗಿ ಬಂದಿದ್ದರೆ ಜನ ನಾನು ಪ್ರಶ್ನೆ ಮಾಡಲಿ, ನ್ಯಾಯವಾಗಿ ಬಂದಿತ್ತು ಅಂತಂದರೆ ಶಬಾಷ್ ಅಂತ ಹೇಳಿ ನನ್ನ ದಾರಿನಲ್ಲಿ ಬರಲಿ, ಅವರು ನನ್ನ ದಾರಿನಲ್ಲಿ ಬರಲಿ. ಮತ್ತು ನಾನು ತುಂಬ ಜನಕ್ಕೆ ಆಫರ್ ಮಾಡ್ತೀನಿ, ಏನು ನಿಮ್ಮ ಹತ್ರ ದುಡ್ಡಿದ್ಯಾ, ಏನು ಮಾಡೋಕ್ಕಾಗ್ತಾ ಇಲ್ವಾ, ಬನ್ನಿ ಇಲ್ಲ ನನ್ನ ಜೊತೆಗೆ, ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಹೇಳ್ತಾರೆ ಯಾರಾದರೂ? ದಲಿತ ಸಂಘಟನೆ ಉದ್ಯಮಿಗಳಾಗಿ ಅಂತ ಹೇಳ್ತಾರೆ ಯಾರಾದರೂ? ವಿದ್ಯಾವಂತರಾಗಿ ಅಂತ ಹೇಳ್ತಾರಾ? ಸೊ ಇದನ್ನು ದಲಿತ ಸಂಘಟನೆಗಳು ಹೇಳ್ತಾ ಇಲ್ಲ. ಎಲ್ಲ ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಅವರು? ಬಟ್ಟೆ ಅರ್ಧ ಹಾಕೊಳ್ಳಿ, ಮುಖ ತೊಳಿಬೇಡಿ, ಅರ್ಧಗಿರೋ ಚಪ್ಪಲಿ ಹಾಕೊಳ್ಳಿ, ಬ್ಯಾಗ್ ತಗೊಳಾಕೊಳ್ಳಿ, ಫೋನಲ್ಲಿ ಹೇಳ್ಬೇಡ್ರಿ, ಸೈಕಲ್ ತುಳ್ಕೊಂಡು ಹೋಗ್ರಿ, ಗಡ ಬಿಟ್ಕೊಳ್ಳಿ. ಅಲ್ಲ ಫ್ಯಾಷನಿಗೆ ಬಿಟ್ಟರೆ ಒಳ್ಳೇದು, ಅದಲ್ಲ ಕಾಸಿಲ್ದೆ ಬಿಟ್ಕೊಳ್ಳಿ. ಏನದು? ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಊರು ಬಿಟ್ಬಿಟ್ಟು ಬಂದ್ಬಿಡಿ, ಫುಟ್ಪಾತಲ್ಲಿ ಮಲಿಕೊಳ್ಳಿ, ರೋಡಲ್ಲಿ ಬರೆಯೋಣ. ನಾವೆಲ್ಲ ಸೇರ್ಕೊಂಡು ಅಗತ್ಯ ಇದ್ದಾಗ ಒಂದು ಸಮಾವೇಶ ಮಾಡ್ತೀವೋ, ಒಂದು ಪ್ರತಿಭಟನೆ ಮಾಡ್ತೀವೋ, ಬರೆಯೋಣ. ಅದು ತಪ್ಪು ಅಂತ ಹೇಳ್ತಾರಲ್ಲ, ರೋಡಲ್ಲಿ ಪಾಂಪ್ಲೆಟ್ ಅಂಟ್ಸ್ ಹಾಕೋದು, ಪೋಸ್ಟ್ ಅಂಟ್ಸ್ ಹಾಕೋದು, ಗೋಡೆ ಬರಹ ಬರೆಯೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮಾಡೋಣ, ಅದನ್ನು ನಾವೆಲ್ಲರೂ ಸೇರ್ಕೊಂಡು ಆ ಸಮಯಕ್ಕೆ ಮಾಡಿಬಿಡೋಣ. ಅದೇನು ಪಡ್ಕೊಬಿಡೋಣ. ಸರ್ಕಾರಕ್ಕೆ ಏನು ಹೇಳ್ಬೇಕು ಹೇಳ್ಬಿಡೋಣ, ಜನಕ್ಕೆ ಏನು ಹೇಳ್ಬೇಕು ಹೇಳ್ಬಿಡೋಣ. ನೆಕ್ಸ್ಟ್ ಮತ್ತೆ ನಮ್ಮ ಸ್ವಾವಲಂಬನೆ, ಆರ್ಥಿಕ ಸ್ವಾವಲಂಬನೆ, ನಮ್ಮ ಕುಟುಂಬ, ಉದ್ಯೋಗದ ಸ್ವಾವಲಂಬನೆ, ನಮ್ಮ ಕುಟುಂಬ, ನನ್ನ ಸಮಾಜ, ನನ್ನೂರು ಕಟ್ಟೋಣ. ನನ್ನ ಉದ್ಯೋಗ, ನನ್ನ ಉದ್ದಿಮೆ. ಬೆಳಗ್ಗೆ 6 ಗಂಟೆಗೆ ಬಾ, ಪಾಂಪ್ಲೆಟ್ ಹಂಚು. ನಾಳೆ ಬೆಳಗ್ಗೆ ಬಾ, ಅಲ್ಲೆಲ್ಲ ಹೋಗು. ಯಾವುದಿದು ಸೀಮೆ ಧರ್ಮ ಇದು? ಬಾಬಾ ಸಾಹೇಬ್ರು ಇದನ್ನ ಹೇಳ್ಕೊಟ್ರ? ಬಾಬಾ ಸಾಹೇಬ್ರು ರೋಡ್ ಚಳುವಳಿಗಳು ನಿಂತ್ಕೊಂಡ್ರೆ ಚಳುವಳಿ ಮಾಡಿ ನೋಡಿದ್ವಿ ಎಲ್ಲರೂ ನಾವು. ಮಾಡಲೇ ಇಲ್ಲ ಅವರು. ಹಂಗೆ ನೋಡಿ ಚಳುವಳಿಗಾರ ಅಲ್ವ ಅವರು? ಚಳುವಳಿಗಳ ಪಿತಾಮಹ ಅವರು, ಜ್ಞಾನದ ಭಂಡಾರ. ಇದನ್ನು ನಾವು ಸಮಾಜಕ್ಕೆ ಅರ್ಥನೇ ಮಾಡಿಸ್ಲಿಲ್ಲ ನಾವು. ದಿಕ್ತಪ್ಸೋದು, ಬರೀ ದಿಕ್ತಪ್ಸೋದು ಕೆಲಸ. ಪ್ರಗತಿಪರರ ಚಳುವಳಿಗಳ ಹೆಸರುಗಳಲ್ಲಿ ಈ ನಾಡಿನ ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು, ಯುವಕರು, ಅವರು ತಂದೆ ತಾಯಿ ಹೊಟ್ಟೆಗೆ ಎಷ್ಟು ಬೆಂಕಿ ಇಡ್ತಾ ಇದ್ದಾರೆ ಅಂತಂದರೆ, ಸ್ಕೂಲು ಕಾಲೇಜು ಓದಿ ನಾಳೆ ದಿನ ಮಗ ಒಳ್ಳೆ ಉದ್ಯೋಗ ಸೇರ್ಕೋತಾನೆ, ನಮ್ಮ ಕುಟುಂಬಕ್ಕೆ ಆಧಾರ ಆಗ್ತಾನೆ, ಮದುವೆ ಆಗ್ತಾನೆ, ಚೆನ್ನಾಗಿರ್ತಾನೆ, ಅವ್ನು ಸರ್ವಿಸು ಮಾಡಲಿ, ಸಮಾಜ ಸರ್ವಿಸ್ ಮಾಡಲಿ, ಬೇಡ ಅಂತ ಹೇಳ್ತಿಲ್ಲ, ಮಾಡ್ತಾರೆ ಅಂತ ಕನ್ಸು ಕಾಣ್ತಾರೆ ಅಂತ ಅಪ್ಪ ಅಮ್ಮನ ಹೊಟ್ಟೆಗೆ ಬೆಂಕಿ ಇಡ್ತಾ ಇದ್ದಾರೆ ಈ ಹುಡುಗರು. ಇವರು ಸವಾಸ ಮಾಡಿ ಇವ್ರ ಮಕ್ಕಳುಗಳೆಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದ್ತಾ ಇದ್ದಾರೆ, ಇವರು ಒಳ್ಳೊಳ್ಳೆ ಕಡೆ ಜೀವನ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ತುಂಬ ದೊಡ್ಡ ಹುದ್ದೆನಲ್ಲಿ ಇವತ್ತು ಏನೋ ನಾಮಿನಿ ಆಗಿರೋಂಥ ಒಂದು ಸ್ಥಾನಕ್ಕೆ ಒಬ್ಬ ಭಾಳ ದೊಡ್ಡ ಹೋರಾಟಗಾರರು, ವಿಚಾರವಂತರು, ಅವ್ರ ಮಗನ ಅಮೇರಿಕ ಕಳಿಸಿದ್ರು ಸ್ಟಡಿಗೆ. ನಾನು ಫೇಸ್ಬುಕ್ನಲ್ಲಿ ಶುದ್ಧ ಬರದೆ, ತಾವು ಹಿರಿಯರಿದ್ದೀರಿ, ನಿಮ್ಮ ಮಗನನ್ನು ಅಮೇರಿಕಕ್ಕೆ ಕಳಿಸ್ತಾ ಇದ್ದೀರಿ ಉದ್ಯೋಗಕ್ಕೂ ಮತ್ತು ವಿದ್ಯೆಗೋ, ಇದನ್ನು ನೀವು ಭಾಷಣ ಮಾಡ್ತಿರಲ್ಲ ನಮ್ಮ ಹುಡುಗರಿಗೆ, ಅಲ್ಲಿ ಹೇಳಿ ನನ್ನ ಮಗನ ಕಳಿಸಿದ್ದೀನಿ ನೀವು ಹೋಗಿ ಅಂತ. ಅದನ್ನು ಬಿಟ್ಬಿಟ್ಟು ನಿಮ್ಮ ಬದುಕನ್ನು ತ್ಯಾಗ ಮಾಡಬೇಕು, ನಾವು ಚಳುವಳಿ ಕಟ್ಟಬೇಕು ಅಂತೇಳಿ ಆ ಹುಡುಗರನ್ನ ತಗೊಂಡು ಬೀದಿಗೆ ನಿಲ್ಲಿಸ್ತಾ ಇದ್ದೀರಲ್ಲ, ಆ ಶಾಪ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ಅಂತ ಕೇಳಿದ್ದೀನಿ. ಎಲ್ಲ ಶೋಷಣೆಗೊಳಪಟ್ಟ ಸಮುದಾಯಗಳ ಮಕ್ಕಳನ್ನ ಭವಿಷ್ಯಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಇವ್ರ ಮಕ್ಕಳು, ಇವ್ರ ಅಣ್ಣ ತಮ್ಮಂದ್ರನ್ನ ಮಾತ್ರ ಗಟ್ಟಿಗೆ ಇಟ್ಕೊಂಡಿದ್ದಾರೆ. ಮತ್ತು RSS ಸಂಘ ಪರಿವಾರದ ವಿರುದ್ಧ ಮಾತಾಡ್ತಾರಲ್ಲ, ನಾನು ಮಾತಾಡ್ತೀನಿ. ನಿಮ್ಮ ಅಪ್ಪ ಬಂದಿದ್ದಾನ ಚಳವಳಿಗೆ, ನಿನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀರಾ ನೀವು, ಲಾಠಿ ಕೊಟ್ಟು ಆಚೆ ನಿಲ್ಲಿಸಿದ್ದೀರಾ RSSನವರು, ನಿಮ್ಮ ಅಕ್ಕ ತಂಗಿದ್ರ ಕೈಲಿ ತಲವಾರು ಕೊಟ್ಟಿದ್ದೀರಾ ನೀವು, ನಮ್ಮ ಮಕ್ಳಿಗೆ ಹೇಳಿ ಕೊಡ್ತೀರಾ ಅಂತ ಇವ್ರು ಮಾತಾಡ್ತಾರೆ. ಸರಿ, ಇವ್ರು ಮಾತಾಡೋದು ತಪ್ಪಲ್ಲ ಅದು. ಆದರೆ ಇವ್ರು ಹಂಗೆ ಮಾಡ್ತಾ ಇದ್ದಾರಾ? ಇವ್ರ ಮಕ್ಳು ಕರ್ಕೊಂಬಂದಿದ್ದಾರೆ ಆಚೆಗೆ ಚಳವಳಿಗೆ, ಇವ್ರ ಕುಟುಂಬ ಬಂದಿದೆಯಾ? ಬರ್ತದಾ? ಒಂದು ಸೆಕೆಂಡ್, ಅಲ್ಲೂ ನಷ್ಟಕ್ಕೊಳಗಾಗ್ತಾ ಇರೋದು ನಮ್ಮ ಮಕ್ಕಳೇ, ಇಲ್ಲೂ ನಷ್ಟಕ್ಕೊಳಗಾಗ್ತಾ ಇರೋದು ನಮ್ಮ ಮಕ್ಕಳೇ. ನಾನು ಇವರಿಬ್ರಿಗೆ ಹೇಳ್ತಾ ಇದ್ದೀನಿ, ಇವರಿಬ್ಬರು ಕಳ್ರಿದ್ದಾರೆ, ಬೇಡಪ್ಪ ಇವ್ರು ನಂಬೇಡ್ರು.
ಒಂಚೂರು ದುಡ್ಕೊಂಡು ತಿನ್ನೋಕ್ಕೆ ಕೋಳಿ ಸಾಕೊಂಡು ಬರೋರು, ಒಂಚೂರು ದುಡ್ಕೊಂಡು ತಿನ್ನೋದಕ್ಕೆ ಬೇರೆ ಏನೋ ಉದ್ಯೋಗಗಳಿದ್ದಾವೆ, ಲ್ಯಾಂಡ್ ಬಿಸ್ನೆಸ್ ಮಾಡೋಣ, ಇಂಡಸ್ಟ್ರಿ ಕಟ್ಟೋದಕ್ಕೆ ಅವಾಗ ನಾನು ಟ್ರೈನಿಂಗ್ ಕ್ಯಾಂಪ್ ಆರ್ಗನೈಸ್ ಮಾಡ್ತೀನಿ. ಇಂಡಸ್ಟ್ರಿಗಳನ್ನ ಸಣ್ಣ ಇಂಡಸ್ಟ್ರಿಗಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಹೆಂಗೆ ಕಟ್ಬೋದು ಅಂತ ಹೇಳ್ಕೊಡೋ ಎಕ್ಸ್ಪರ್ಟ್ಗಳನ್ನ ಕರೆಸ್ತೀನಿ. ಎಕ್ಸ್ಪರ್ಟ್ಗಳು ಬರ್ತಾರೆ, ಇಲ್ಲಿ ಟ್ರೈನಿಂಗ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಅವರು ಹೇಳ್ಕೊಟ್ಟಿದ್ದ ದಾರಿಯಲ್ಲಿ ಇವತ್ತು ಒಂದಷ್ಟು ಜನ ಹುಡುಗರಿದ್ದಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಹೋಲ್ಡಿಂಗ್ಸ್ ಇದೆ ಗೊತ್ತಾ, ದೊಡ್ಡ ಹೋಲ್ಡಿಂಗ್ಸು, ಅದು ಕೋಟಿ ಗಟ್ಟಲೆ ಬಿಸ್ನೆಸ್, ಅದು ಕೋಟಿ ಗಟ್ಟಲೆ ಬಿಸ್ನೆಸ್. ಟೆಂಡರು ಅದರಲ್ಲಿ SC STಗಳ ಪಾಲೇ ಇಲ್ಲ. ಓ, ಆ BBMP ಹೋರ್ಡಿಂಗ್ಸ್ ಹೌದು, ಎಲ್ಲ ಬೇರೆ ಬೇರೆ ಇದ್ದಾರೆ. ನಮ್ಮ ಪಾಲಿನ ನಮಗೆ ಕೊಡಬೇಕದು, ರಿಸರ್ವೇಷನ್ ಇದೆ, ಕೊಡಬೇಕದು, ಕೊಟ್ಟಿರಲಿಲ್ಲ ಇಲ್ಲಿವರೆಗೂ. ನಾನು ಕ್ಯಾಂಪ್ ಮಾಡಿಸಿದೆ, ಇಲ್ಲಿ ಟ್ರೈನಿಂಗ್ ಕ್ಯಾಂಪು. ಅಲ್ಲಿ ಒಬ್ಬರು ಅದ್ರ ಎಕ್ಸ್ಪರ್ಟ್ ಒಬ್ಬರು ಬಂದರು, ಭಾಳ ಅದ್ಭುತ ಡೀಟೇಲ್ಸ್ ಕೊಟ್ಟರು. ಚಿಕ್ಕಮಂಗ್ಳೂರಿನ ಹುಡುಗರು ಇವತ್ತು ಅದ್ರ ಪಾಲ್ದಾರ ಆಗಿದ್ದಾರೆ, ನಮ್ಮ ಕಮ್ಯುನಿಟಿ ಹುಡುಗರು. ಇದು ನನ್ನ ಸಾಧನೆ, ಸಾಕಿಷ್ಟು ನನಗೆ. ಈ ಥರ ತುಂಬ ಕೆಲಸಗಳಿದ್ದಾವೆ. ರೈತರು ಗೊತ್ತೇ ಆಗ್ತಿರ್ಲಿಲ್ಲ ಯಾರಿಗೆ ಗೊತ್ತಾಗ್ತಾ ಇತ್ತು. ನಾವು ಈ ತುಂಬ ಸಣ್ಣದು ಅಂದರೆ ಜೇನು ಕೃಷಿ. ಇದರಲ್ಲಿ ನಾವು ಹೆಂಗೆ ಮಾಡ್ಬೋದು, ಸರ್ಕಾರದಿಂದ ನಮ್ಗೆ ಎಷ್ಟು ಸಬ್ಸಿಡಿಗಳಿದ್ದಾವೆ, ಎಷ್ಟೊಂದು ದುಡ್ಡಿದೆ, ಇದೆಲ್ಲ ಎಷ್ಟೋ ಜನ ಗೊತ್ತಿಲ್ಲ. ಇದಕ್ಕೆ ಒಬ್ಬ ಎಕ್ಸ್ಪರ್ಟ್ ಮಹೇಂದ್ರ ಕುಮಾರ್ ಅಂತ ಬಂದರು, ಡಾಕ್ಟರ್ ಮಹೇಂದ್ರ ಕುಮಾರ್, ಅವ್ರು ಹೇಳ್ಕೊಟ್ರು. ಒಂದು ಜನ ಹುಡುಗರು ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಟೆಕ್ಸ್ಟೈಲ್ ಬಿಸ್ನೆಸ್ಗಳು, ಫುಡ್ ಇಂಡಸ್ಟ್ರಿ ಬಿಸ್ನೆಸ್ಗಳು, ಬೇರೆ ಬೇರೆ ಒಂದಲ್ಲ 1000 ಸ್ವರೂಪದ ಬಿಸ್ನೆಸ್ಗಳು. ತಿಪ್ಪೂರು ಕೃಷ್ಣ ಅಂತ ಅವ್ರು ಬಂದು ಹೇಳ್ಕೊಟ್ರು. ಒಂದಷ್ಟು ಹುಡುಗರು ಇವಾಗ ಅದನ್ನು ಮಾಡ್ತಾ ಇದ್ದಾರೆ. ಬೂದಿಯಿಂದ ಇಟ್ಟಿಗೆ ತಯಾರು ಮಾಡಿ ಮಾರೋದು, ಬ್ಲ್ಯಾಕ್ ಕಲರ್ ಬರ್ತದೆ ಇಟ್ಟಿಗೆ, ಅದು ಭಾಳ ಹಾರ್ಡಾಗೋದು, ಬಳೆ ಗಟ್ಟಿ ಬೂದಿ. ಎಲ್ಲೆಲ್ಲಿ ಇಟ್ಟಿಗೆಗಳು, ಬೂದಿಗಳು, ಇಂಡಸ್ಟ್ರಿ ಬೂದಿಗಳು ಏನಿದಾವಲ್ಲ, ಬೂದಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಅವ್ರು ಇಟ್ಟಿಗೆ ತಯಾರು ಮಾಡ್ತಾರೆ. ಅದನ್ನು ಹೇಳ್ಕೊಟ್ರು. ಯಾರೋ ಮಾಡ್ತೀನಿ ಅಂತ ಅವ್ರ ಹತ್ರ ಹೋಗಿದ್ದಾರೆ. ಇವಾಗ ಇದನ್ನು ನಮ್ಮ ಹುಡುಗರಿಗೆ ಹೇಳ್ಕೊಡ್ರಯ್ಯ ಅಂತಂದರೆ, ರಾತ್ರಿ ಬಂದ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಮಲಿಕೋ, ರಾತ್ರಿ ಹೊತ್ತು ಫುಟ್ಪಾತಲ್ಲಿ ಮಾಡೋಣ. ಈಗ ನಾಳೆ ಬೆಳಿಗ್ಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್ನಲ್ಲಿ. ಸರ್ಕಾರಕ್ಕೆ ಬಡ್ಜೆಟ್ಟು ನೀವು ಮೋಸ ಮಾಡ್ತಾ ಇದ್ದೀರಿ, ಒಳ್ಳೆ ಬಡ್ಜೆಟ್ ಅಂದರೆ ಹೆಂಗಿರಬೇಕು ಇದನ್ನು ನೋಡಿ ಅಂತ ನಾವು ಸರ್ಕಾರ ವಿರುದ್ಧ ಮಾಡ್ತೀವಿ. ನಾಳೆ ಒಂದು ದಿವಸ ಮತ್ತೆ ಒಂದು ಸೆಕೆಂಡ್ ಏನು ಮಾಡ್ತೀವಿ, ನಮ್ಮ ರಾಜಕಾರಣ ಮಾಡ್ತೀವಿ, ನಮ್ಮ ಜೀವನ ಮಾಡ್ತೀವಿ, ನಮ್ಮ ದುಡಿಮೆ ಮಾಡ್ತೀವಿ. ನಿಮ್ಮ ಆರ್ಥಿಕತೆ ಹೌದು, ಹಂಗೆ ಇರಬೇಕಾಗಿರೋ ಸಮಾಜ. ಯಾವ್ದಾದ್ರು ದೇಶದಲ್ಲಿ ಈ ಥರ ಇದೆಯಾ? ಅಥವಾ ಈ ಬೇರೆ ಬೇರೆ ನಮ್ಮ ಈ ದಲಿತ ಸಮುದಾಯ ಅಲ್ಲದೆ ಈ ನಾಡಿನಲ್ಲಿ ತುಂಬ ಎತ್ತರಕ್ಕೆ ಬೆಳೆದಿರುವಂಥ ಸಮುದಾಯಗಳಿದ್ದಾವಲ್ಲ, ಬ್ರಾಹ್ಮಣರ ಸಮುದಾಯದಲ್ಲಿ ಅವ್ರು ಬಂದು ಬಿದ್ದು ಕೂತ್ಕೋತಾರೆ. ಅವಲ್ಲರು ಅವ್ರು ತಮಟೆ ಹೊಡಿತಾರಾ? ಅವ್ರು ಸ್ಟ್ರೈಕ್ ಮಾಡ್ತಾರಾ? ಅವ್ರಿಗೇನು ಬೇಕಲ್ಲ ಸಿಗ್ತಾ ಇದೆ ಅಲ್ವಾ? ಆ ತೊಗೊಳ್ಳೋ ಜಾಗಕ್ಕೆ ತಮ್ಮವ್ರನ್ನ ಕಳಿಸಿದ್ದಾರೆ, ಅವರಿಂದ ನೀಟಾಗಿ ಅವರು ಪೈಪ್ ಹಾಕಿ ಮನೆಗೆ ಸಪ್ಲೈ ಮಾಡಿಸ್ಕೊತಾರೆ. ನೀವು ಆ ಕೊಡೋ ಜಾಗಕ್ಕೆ ನಮ್ಮನ್ನು ಕಳಿಸ್ರಾಯ ಅಂತಂದರೆ ಇಲ್ಲ, ನಮ್ಮದು ಏನೋ ಪಕ್ಷಾತೀತವಾದಂಥ ಹೋರಾಟ ಅಂತೆ. ಪಕ್ಷನೇ ಇಲ್ಲ, ರಾಜಕಾರಣ ಎಲ್ಲಿ ಮಾಡೋದು? ದಲಿತ ಸಮುದಾಯಗಳಲ್ಲಿ ಶಿಕ್ಷಣದ ಮಟ್ಟ ಹೇಗಿದೆ ಈಗ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಈಗ ಎಲ್ಲ ಕಡೆ ಒಳ್ಳೆ ಎಜುಕೇಟೆಡ್ ಸೃಷ್ಟಿಯಾಗಿದ್ದಾರೆ ಇದೆ. ಆದರೆ ಆ ಎಜುಕೇಟೆಡ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಕೆಲವು ಪರಿಹಾರಗಳು ಬೇಕು. ಅವರು ಇಂಡಸ್ಟ್ರಿಯಲ್ಲಿ ಅಷ್ಟು ಆಗಬೇಕು, ಸ್ವಂತ ಉದ್ಯಮಿಗಳನ್ನ ಓಪನ್ ಮಾಡಬೇಕು. ಮತ್ತು ಅವ್ರು ಏನು ಬಿಸ್ನೆಸ್ ಹೇಳ್ತಾರೆ, ಸರ್ಕಾರಿ ಉದ್ಯೋಗಕ್ಕೆ ನಂಬ್ಕೊಂಡು ಎಲ್ರಿಗೂ ಸಾಧ್ಯ ಇಲ್ಲ. ಓನ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಬೇಕಂತ ಬಂಡವಾಳ ಬೇಕು. ಅದು ಆಗ್ತಾ ಇಲ್ವಲ್ಲ, ಅದು ಕೊಡ್ತಾ ಇಲ್ವಲ್ಲ. ಏನು ಕೊಡ್ತಾ ಇದ್ದೀವಿ ಸರ್ಕಾರದವರು ಅಂತಂದರೆ, 50,000 ರೂಪಾಯಿ ಲೋನ್ ಕೊಡ್ತೀವಿ, 4 ಕುರಿ ತಗೋ, ತಳ್ಳ ಗಾಡಿ ತಗೋ, ಪೆಟ್ಟಿ ಅಂಗಡಿ ಇಟ್ಕೋ, ಇಂಥದ್ದು ಕೊಡ್ತಾ ಇದ್ದಾರೆ. ಇದು ಎಲ್ಲರೂ ಮಾಡೋಕ್ಕಾಗ್ತದಾ? ಎಲ್ರಿಗೂ ಆಗ್ಬೇಕಲ್ಲ. ಅದು ನೀವು ಒಂದು ಕೊಟ್ಟರೆ ಕೊಡಿ, ಇಂಡಸ್ಟ್ರಿ ಮಾಡ್ತೀವಿ, 50 ಲಕ್ಷ ಕೊಡಿ, ಮತ್ತೆ ಯಾವುದೋ ಉದ್ಯಮ ಶುರು ಮಾಡ್ತೀವಿ. ಹೈನುಗಾರಿಕೆ ಮಾಡಬೇಕು ಅಂತಂದರೆ ಒಂದು ಹಸು ತರಬೇಕು ಅಂತಂದರೆ ಇದು ಮಿನಿಮಮ್ 1,30,000 ರೂಪಾಯಿ. ಇದು ನಾ ತಂದಾಗ ಅವ್ರು ಎಷ್ಟು ಕೊಡ್ತಾರೆ? 60,000 ಕೊಡ್ತಾರೆ 2 ಹಸುಗೆ ಅಂತ. ಎಲ್ಲಿ ಬರ್ತದೆ ಅದು 60,000? ಅವಾಗ ಏನು ಮಾಡ್ತಾನೆ, ಸಬ್ಸಿಡಿ ಅಮೌಂಟ್ ಎತ್ಕೋತಾನೆ, ಉಳಿದ ದುಡ್ಡು ಆಫೀಸರ್ ತಿನ್ಕೊಂತಾರೆ, ಬಿಟ್ಬಿಡ್ತಾರೆ ಸ್ಕೀಮ್. ನನಗೇನು ಸಬ್ಸಿಡಿ ಕೊಟ್ಟು ಸ್ಕೀಮ್ಗಳು ಕೊಡ್ತಾ ಇದೀವಲ್ಲ, ಅದು ಇಂಪ್ಲಿಮೆಂಟ್ ಆಗಿದೆ ಅಂತ ಸರ್ವೆ ಮಾಡಿಸಿದ್ದಾರೆ ಯಾರಾದರೂ? ಅವುಗಳ ಯಶಸ್ವಿ ಜಾರಿ ಹೇಗಾಗಿದೆ? ಎಲ್ಲಿ ಯಾರು ಕೊಟ್ಟಿದ್ದಾರೆ ರಿಪೋರ್ಟು? ಸುಳ್ಳು ರಿಪೋರ್ಟ್ಗಳಿದ್ದಾವೆ, ಸುಳ್ಳು ರಿಪೋರ್ಟ್. ಒಂದು ಸೆಕೆಂಡ್ ಸರ್ಕಾರದ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರ ಕೈನಲ್ಲಿ ರಿಪೋರ್ಟ್ನ ಈ ಸಮಾಜಕ್ಕೆ ಸಬ್ಮಿಟ್ ಮಾಡಿಸೋದು. ಆ ಥರದ್ದು ಎಷ್ಟು ಸುಳ್ಳುಗಳು ಇದ್ದಾವೆ, ಎಲ್ಲ ತೆಗೆದು ಇಡ್ತಿದ್ದಾರೆ. ಯಾರೋ ಕ್ರಮ ತೊಗೊಂಡಿದ್ದಾರೆ ಅದ್ರ ವಿರುದ್ಧ. ಭಾಳ ಭಯಾನಕವಾದಂಥ ಸತ್ಯಗಳಿದ್ದಾವೆ. ಈ ದೇಶದ ಬಹುಸಂಖ್ಯೆಯಲ್ಲಿದ್ದಾರೆ, ಬಟ್ ಈ ರೀತಿಯ ಒಂದು ಹೋಗಬಾರದ ದಾರಿಗಳಲ್ಲಿ ಹೊರಟಿದ್ದಾರೆ. ನಾನಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ರಾಜಕೀಯವಾದಂಥ ಪ್ರಜ್ಞಾವಂತಿಕೆ ಇದ್ದರೆ ಅವ್ರು ಗೆಲ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿ ಹೇಳ್ತಾರೆ, ಅಸ್ಪೃಶ್ಯತೆ ಯಾಕಿದೆ ನಿಮ್ಗೆ ಸಂಬಂಧಪಟ್ಟಂತೆ, ನಿಮ್ಮನ್ನು ಯಾಕೆ ಅಸ್ಪೃಶ್ಯ ಅಂತ ನೋಡ್ತಾರೆ ಅಂತಂದರೆ, ನಿಮ್ಮ ಹತ್ರ ಅಧಿಕಾರ ಇಲ್ಲ, ನಿಮ್ಮ ಹತ್ರ ವಿದ್ಯೆ ಇಲ್ಲ, ನಿಮ್ಮ ಹತ್ರ ಭೂಮಿ ಇಲ್ಲ. ಸೊ ಯಾವಾಗ ನಿಮಗೆ ವಿದ್ಯೆ, ಅಧಿಕಾರ, ಭೂಮಿ ಎಲ್ಲ, ನಿಮಗೆ ವಿವೇಚನೆಯೂ ಇಲ್ಲ. ವಿವೇಚನೆ ಯಾಕೆಂದರೆ ವಿದ್ಯೆ ಇಲ್ಲ ನಿಮಗೆ. ಸೊ ಇವೆಲ್ಲ ಗಳಿಸಿದ್ರೆ ನಿಮ್ಮನ್ನು ಯಾರು ಅಸ್ಪೃಶ್ಯ ಥರ ನೋಡ್ತಾರೆ. ಆಮೇಲೆ ಹಂಗಾದರೆ ಇದು ಕೆಲವರು ಸುಮ್ಮನೆ ದಡ್ಡತನ ಪ್ರಶ್ನೆ ಹೆಂಗೆ ಬರ್ತದೆ ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ಎಷ್ಟು 10,000 ಕೋಟಿ ಮಾಡಿಗೋರಪ್ಪ, ಹಂಗಾರೆ ಅವ್ರನ್ನ ಯಾಕೆ ನೀವು ಅಸ್ಪೃಶ್ಯಾಗಿ ನೋಡ್ತಾರೆ ಅಂತ ಕೇಳ್ತಾರೆ. ಪರಮೇಶ್ವರ ಹತ್ರ 1,000 ಕೋಟಿ ಐತಪ್ಪ, ಅವ್ರನ್ನೂ ಅಸ್ಪೃಶ್ಯಾಗಿ ನೋಡ್ತಾರಲ್ಲ, ದುಡ್ಡು ಬಂದ್ಬಿಟ್ರೆ ಅಸ್ಪೃಶ್ಯತೆ ಹೋಗ್ಬಿಡ್ತದಾ ಅಂತ ಹೇಳ್ತಾರೆ. ಇದನ್ನು ಕೇಳೋದು ಯಾರು ಗೊತ್ತಾ? ಯಾವ ಅಸ್ಪೃಶ್ಯತೆಗೆ ಒಳಗಾಗಿರೋ ಸಮುದಾಯದ ಲೀಡರ್ಗಳಿದಾರ ಅವ್ರ ಕೈನಲ್ಲೇ ಕೇಳಿಸ್ತಾರೆ, ಬೇರೆಯವ್ರು ಕೇಳಲ್ಲ, ಇವ್ರ ಕೈಲೇ ಕೇಳಿಸ್ತಾರೆ. ದಲಿತ ಸಮುದಾಯದ ಪ್ರಜ್ಞಾವಂತರು, ವಿಚಾರವಾದಿಗಳು, ಸಾಹಿತಿಗಳು, ಹೋರಾಟಗಾರರಲ್ಲ, ಅವ್ರ ಕೈಲಿ ಕೇಳಿಸ್ತಾರೆ. ದುಡ್ಡು ಸಂಪಾದನೆ ಮಾಡಿಬಿಟ್ರೆ, ರಾಜಕೀಯದ ಅಧಿಕಾರ ಬಂದ್ಬಿಟ್ರೆ ಅಸ್ಪೃಶ್ಯತೆ ಹೋಗಲ್ರಿ, ನಾವು ಇನ್ನೂ ಏನೇನೇನೆಲ್ಲ ಮಾಡ್ಬೇಕಂತ ಒಂದಷ್ಟು 100 ಕಾರಣಗಳು ಕೊಡ್ತಾರೆ. ಆ ದಡ್ರಿಗೆ ನಾನು ಹೇಳೋದೇನು ಅಂತಂದರೆ, ನೀವು ಇಂಡಿವಿಜುವಲ್ ಡೆವಲಪ್ಮೆಂಟ್ ಮೇಲೆ ಈ ಥರದ ಅಸ್ಪೃಶ್ಯತೆ ಮತ್ತೊಂದು ಸಾಮಾಜಿಕ ಅಸಮಾನತೆ ಹೋಗ್ಸೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರು ಸಾಮುದಾಯಿಕವಾದಂಥ ಡೆವಲಪ್ಮೆಂಟ್ ಆಗಬೇಕು. ಒಬ್ಬ ಖರ್ಗೆ, ಒಬ್ಬ ಪರಮೇಶ್ವರ್, ಒಬ್ಬ ಮಾದೇವಪ್ಪ, ಒಬ್ಬ ಕೆ ಎಚ್ ಮುನಿಯಪ್ಪ, ಒಬ್ಬ ಆಂಜನೇಯ ದುಡ್ಡು ಮಾಡಿಬಿಟ್ಟು ರಾಜಕಾರಣಿ ಆಗಿಬಿಟ್ರೆ ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ ಹೋಗೋದಿಲ್ಲ. ಸಾಮುದಾಯಿಕವಾಗಿ ಪರ್ಸೆಂಟೇಜ್ ವೈಸು 23% ನಾವಿದ್ದೀವಿ ಸಮಾಜದಲ್ಲಿ ಅಂದರೆ,
ಅಟ್ಲೀಸ್ಟ್ 20% ಜನಸಂಖ್ಯೆ ಎಲ್ಲ ರೀತಿಯ ಡೆವಲಪ್ಮೆಂಟಲ್ಲಿ ಇರಬೇಕು. ವಿದ್ಯೆ ಇರಬೇಕು ಇವ್ರ ಹತ್ರ, ಉದ್ಯೋಗ ಇರಬೇಕು ಇವ್ರ ಹತ್ರ, ರಾಜಕಾರಣ ಇರಬೇಕು ಇವ್ರ ಹತ್ರ, ಹಣ ಇರಬೇಕು, ಎಲ್ಲ ಇದ್ದಾಗ ನಮ್ಮನ್ನು ಅಸ್ಪೃಶ್ಯರು ಅಂತ ಯಾರೋ ನೋಡೋಕೆ ಬಂದರೆ ತುಳಿದು ಬಿಡ್ತೀವಿ. ಹಾರ್ಡ್ ವರ್ಡ್ ಉಪಯೋಗಿಸ್ತಾ ಇದ್ದೀನಿ ನಾನು. ಅಸ್ಪೃಶ್ಯ ಅಂತ ನೋಡೋದಿದೆಯಲ್ಲ, ಅದು ಭಾಳ ದೊಡ್ಡ ಕ್ರೌರ್ಯ. ಅದು ಕೊಲೆ ಅತ್ಯಾಚಾರ ಎಲ್ಲದಕ್ಕೂ ಸಮ. ಅದು ಹಂಗೆ ನಮಗೆ ನೋಡೋಕೆ ಬಂದಾಗ ನಾವು ಎಲ್ಲ ರೀತಿಯಲ್ಲೂ ದುಡ್ಡಲ್ಲಿ, ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ ಎಲ್ಲದರಲ್ಲೂ ಸಮಾಗಿದ್ದೆ ತುಳಿದಾಕ್ಬಿಡ್ತೀವಿ. ಅವಾಗ ಕೇಳಬೇಕು, ಇಷ್ಟೆಲ್ಲ ನೀವಾದರೂ ಕೂಡ ನಿಮ್ಮ ಅಸ್ಪೃಶ್ಯರ ಯಾಕೆ ನೋಡ್ತೀವಿ ಅಂತ. ನೋಡೋಕ್ಕಾಗುತ್ತಾ? ಅವತ್ತು ನೋಡೋಕ್ಕಾಗುತ್ತಾ? ಯಾರ್ಕೆಲ್ಲರೂ ಇಡೀ ಸಮುದಾಯ ಹಂಗೆ ಬೆಳೆದಾಗ ಸಾಧ್ಯನೇ ಇಲ್ಲ. ನೋಡೋಕ್ಕಾಗುತ್ತಾ? ಹಂಗೆಲ್ಲ ನೋಡಿದ್ರೆ ಬಿಡ್ತೀವ? ಅದನ್ನು ಸಂಪಾದನೆ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡ್ರಪ್ಪ ಅಂತಂದರೆ ಹಂಗಾಗಲ್ಲ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಅದ್ರ ಬಗ್ಗೆ ಮಾತು ಆಡಲ್ಲ. ಪ್ರಗತಿಪರರ ವೇಷದಲ್ಲಿರುವಂತಹ ಜಾತಿವಾದಿಗಳು ಈ ಅಸ್ಪೃಶ್ಯ ಜಾತಿಗಳನ್ನ, ಈ ತಳಮಟ್ಟದ ಜಾತಿಗಳನ್ನ, ಹಿಂದುಳಿದ ಜಾತಿಗಳನ್ನ ಆ ಕಾರಣದಿಂದ ಮೇಲ್ಗಡೆ ಬರೋದಕ್ಕೆ ಬದುಕೋದಕ್ಕೆ ಬಿಡಲ್ಲ. ಯಾಕೆ ಅಂತಂದರೆ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾತಾಡ್ತಾರಲ್ಲ, ಆ ದೌರ್ಜನ್ಯ ಮಾಡೋರು ಇವ್ರು ಅಣ್ತಂದಿರು. ಇವರು ಯಾರ ವಿರುದ್ಧ ಭಾಷಣ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮ ಮೇಲೆ ಅಸ್ಪೃಶ್ಯತೆ ನಡೀತಾ ಇದೆ, ನಿಮ್ಮ ಮೇಲೆ ದಬ್ಬಳಿಕೆ ಆಗ್ತಾಯಿದೆ, ನಿಮ್ಮ ಕೊಲೆ ಆಗ್ತಾ ಇದೆ ಅಂತ ಇವ್ರು ಯಾರನ್ನ ಕೂರ್ಸ್ಕೊಂಡು ಬುದ್ಧಿ ಹೇಳೋದು? ಯಾರು ಆ ದೌರ್ಜನ್ಯಕ್ಕೆ ದಬ್ಬಳಿಕೆಗೆ ಒಳಗಾಗ್ತಿದಾರಲ್ಲ ಅವ್ರನ್ನ ಕೂರಿಸ್ಕೊಂಡು ಇವ್ರು ಭಾಷಣ ಮಾಡ್ತಾರೆ. ಮೇಲ್ಜಾತಿ ಅಂತ ಹೇಳ್ಕೊಳ್ಳೋಂಥ ಜನ ಬಂದು ನಿಮ್ಮ ಮೇಲೆ ದಬ್ಬಳಿಕೆ ಆಗ್ತಾಯಿದೆ, ನಿಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ, ನಿಮ್ಮನ್ನು ತುಳಿತಾ ಇದ್ದಾರೆ, ನಿಮ್ಮನ್ನು ಕೊಂದು ಬಿಡ್ತಾ ಇದ್ದಾರೆ, ನಿಮ್ಮನ್ನು ಅತ್ಯಾಚಾರ ಮಾಡ್ತಾಯಿದ್ದಾರೆ, ಇದನ್ನೆಲ್ಲ ನಾವು ತಡಿಬೇಕು. ಯಾರಿಗೆ ಹೇಳ್ತಾರೆ ಇದನ್ನ? ಇವರು ಯಾರದಕ್ಕೆ ಒಳಗಾಗ್ತಿದ್ದಾರೆ ಅವ್ರಿಗೆ ಹೇಳ್ತಾರೆ. ಆದರೆ ಇದನ್ನು ಯಾರಿಗೆ ಹೇಳ್ಬೇಕು? ಅವರು ಅವ್ರ ಅಣ್ಣ ತಮ್ಮಂದ್ರಿಗೆ ಹೇಳಬೇಕು. ಫಾರ್ ಎಕ್ಸಾಂಪಲ್ ಇವರು ಕಲ್ಲರ್ಕ ಪ್ರಭಾಕರ್ ಭಟ್ ಅಂತ ಹೆಸರು ತೊಗೋತಾರೆ, ಎಂಥದೋ ಜಗದೀಶ್ ಕಾರ್ ಅಂತ ಹೆಸರು ತೊಗೋತಾರೆ, ಇನ್ಯಾರೋ ಬ್ರಾಹ್ಮಣರು ತೊಗೊತಾರೆ, ಇನ್ಯಾರೋ RSS ಮುಖ್ಯಸ್ಥನ್ನು ತೊಗೊತಾರೆ. ಅವರು ನಿಮ್ಮಂಥ ಬಂದು ತುಳಿತದ್ದೆ ಅವರು ಅನ್ಬಾರ್ದು, ಅವ್ರ ಹತ್ರಕ್ಕೆ ಹೋಗ್ಬೇಕು. ನಾನು ನಿನ್ನ ಜಾತಿಯಲ್ಲಿ ಹುಟ್ಟಿದ್ದೀನಿ ಕಣೋ, ನಾನು ಬ್ರಾಹ್ಮಣನೇ, ನೀವು ಮಾಡೋ ಕೆಲಸದಿಂದ ನನಗೆ ಅವಮಾನ ಆಗ್ತಾಯಿದೆ, ನೀವು ಜಾತಿ ರೋಗಕ್ಕೆ ಬಲಿಯಾಗಿ ನಮ್ಮನ್ನು ಮಾಡ್ತೀವಿ ಅಂತ ಆ ಸಮುದಾಯ ಬೈತಾ ಇದೆ, ನೀವು ಇಂಥ ಅಲ್ಕ ಕೆಲಸ ಮಾಡಬೇಡ್ರಿ ಅಂತ ಅವ್ರ ಮನೆ ಮುಂದೆ ಪ್ರತಿಭಟನೆ ಕೂತ್ಕೋಬೇಕು. ಹಿಂಗೆಲ್ಲ ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳಬೇಕು. ಬಾಂಬ್ ಹಾಕೋ ಕೈಯನ್ನು ಇವರು ತಡಿಬೇಕೇ ಹೊರತು ಬಾಂಬ್ ಯಾರ ಮೇಲೆ ಬೀಳ್ತದಲ್ಲ ಅವ್ರಿಗೆ ಬಂದು ಹೇಳ್ತಾರೆ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ. ಇವ್ರು ಹಿಡ್ಕೊಂಡು ಹೋಗೋರಲ್ಲ, ಏನೋ ಲಾಂಗು ಮುಚ್ಚಲ್ಲಿ ಹಿಡ್ಕೊಂಡು ಹೋಗೋರ, ಯಾರ ಕರ್ಸಕ್ಕೆ ಇವ್ರು ಹೋಗೋರ, ಇವ್ರು ಪಾಪ ಒದೆ ತಿನ್ಕೊಂಡು ಸುಮ್ಮನೆ ಅವ್ರು ಇವ್ರಿಗೆ ಬಂದು ಹೇಳ್ತಾರೆ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ. ಶಾಂತಿ ಕಾಪಾಡು ಅಂತ ಯಾರಿಗೆ ಹೇಳ್ಬೇಕಾಗಿರೋದು? ಇವರು ಅವ್ರಿಗೆ ಹೇಳ್ಬೇಕಾಗಿರೋದು. ಅವ್ರಿಗೆ ಹೇಳಲ್ಲ, ಇಲ್ಲಿ ಬರ್ತಾರೆ. ಯಾಕೆ ಅವ್ರಿಗೆ ಹೇಳಲ್ಲ ಅಂದರೆ ಅವರ ದಬ್ಬಾಳಿಕೆ ನಡೀತಾ ಇರಲಿ, ನಾವು ಇವ್ರಿಗೆ ಹೇಳಿ ಶಾಂತಿಯಾಗಿ ಇಟ್ಟಿರ್ತೀವಿ, ನಿಮ್ಮ ದಬ್ಬಾಳಿಕೆಯಿಂದ ಬರುವಂಥ ಪ್ರತಿಫಲನ ನೀವು ಉಂಡು ಸ್ವಲ್ಪ ಬಿಡಿ, ಅದನ್ನು ನಾನು ತಗೋತೀನಿ ಅಂತ ಇವರು. ಈ ಪ್ರಗತಿಪರ ಚಿಂತಕರಲ್ಲಿರುವಂತಹ ಮೇಲ್ಜಾತಿ ಅಂತ ಹೇಳ್ಕೊಳ್ಳುವಂತಹ ಇವರು ಮಾಡೋ ಕೆಲಸ ಇದು. ನಾನು 1000 ಸರಿ ಹೇಳಿದ್ದೀನಿ, ನೀವು ನಮಗೆ ಬುದ್ಧಿ ಹೇಳ್ಬೇಡ್ರಿ, ಫಸ್ಟ್ ಹೋಗಿ ಅವ್ರಿಗೆ ಹೇಳಿ, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಹೇಳಿ, ನಿಮ್ಮ ಅಪ್ಪನಿಗೆ ಹೇಳ್ರಿ, ನಿಮ್ಮ ಅಕ್ಕ ತಂಗಿದಿರಿಗೆ ಹೇಳ್ರಿ, ನಮಗೆ ಯಾಕೆ ಹೇಳ್ತೀರಾ ಅಂತ. ಇಲ್ಲ, ನಮಗೆ ಹೇಳೋದು. ಈ ನಮ್ಮ ಸಮುದಾಯದ ದೊಡ್ಡ ಹುಡುಗರು ಇದ್ದಾರಲ್ಲ ಅವ್ರ ಭಾಷಣ ಕೇಳೋಕೆ ಇವರು ಕೂತ್ಕೊಳ್ಳೋದು. ಬ್ಯಾನರ್ ಕಟ್ಟೋದು ಇವರು, ರೋಡ್ ಬರಹ ಬರೆಯೋದು ಇವರು, ಪಾಂಪ್ಲೆಟ್ ಹಂಚಿದ್ದು ಇವರು, ಲಿಥೋಸ್ ಹಂಚಿದ್ದು ಇವರು, ಮೆರವಣಿಗೆ ಆರ್ಗನೈಸ್ ಮಾಡೋದು ಇವರು, ಘೋಷಣೆ ಕೂಗೋದು ಇವರು, ಆ ಮೆರವಣಿಗೆ ಫ್ರಂಟ್ ಲೈನಲ್ಲಿ ನಾಯಕತ್ವ ವಹಿಸಿ ಬಂದು ಹೋಗೋದಕ್ಕೆ ಅವರು, ಸ್ಟೇಜ್ ಹತ್ತೋದಕ್ಕೆ ಅವರು, ಭಾಷಣ ಅವ್ರು ಮಾಡ್ತಾರೆ, ಇವ್ರು ಕೇಳ್ಕೊಂಡು ಚಪ್ಪಾಳೆ ಇಡ್ತಾರೆ. ಫ್ಲೈಟಲ್ಲಿ ಬರ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ, ಟ್ರೈನಲ್ಲಿ ಬರ್ತಾರೆ, ಟ್ರೈನಲ್ಲಿ ಹೋಗ್ತಾರೆ, ಊರೆಲ್ಲ ಸುತ್ತಿ ಹೆಂಗೆ ನಮ್ಮ ಪ್ರೋಗ್ರಾಮ್ ಅಂತಾರೆ. ಇವ್ರು ಭಾಷಣ ಮಾಡಿ ಆಚೆಗೆ ಹೋದ್ಮೇಲೆ ತಿರ್ಗಿ ಊರಲ್ಲಿ ಅದೇ ಊರನ್ನು ಹೊಡಿತಾನೆ. ಇವರೇ ನಾಯಕರಾಗ್ಬಿಟ್ಟಿದ್ದಿದ್ರೆ, ಇವರೇ ಒಂದು ಸಾಮುದಾಯಿಕವಾದಂಥ ಡೆವಲಪ್ಮೆಂಟ್ನ ಕಂಡಿದ್ದಿದ್ರೆ ಯಾರು ಬರೋರು ಇವ್ರ ಹತ್ರ? ಈ ವಿವೇಚನೆ ಬರ್ತಾ ಇಲ್ಲ ಅವ್ರಿಗೆ. ಅದು ಬರಲಿ ಅನ್ನೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನೇ ಕಾಂಶಿರಾಮ್ಜಿ ಹೇಳಿದ್ದು, ಇದನ್ನೇ ಅಂಬೇಡ್ಕರ್ ಹೇಳಿದ್ದು. ನಿನ್ನೆ ತಾನೇ ಇದು ತಲೆದಂಡ ನಾಟಕ ಓದ್ತಾ ಇದ್ದೆ, ಬಸವಣ್ಣನ ಪಾತ್ರಧಾರಿ. ಅದರಲ್ಲಿ ಹೇಳೋದೇನು ಅಂತಂದರೆ, ಬಸವಣ್ಣ ಪವಾಡ ಮಹಾಪುರುಷ, ಏನು ಭಂಡಾರ ತೆಗೆಯುವಾಗ ಇವನು ಸೋಮಿದೇವ ಆ ದುಡ್ಡನ್ನು ಏನೋ ಬಸವಣ್ಣ ಕದ್ಬಿಟ್ಟಿದೆ ಅಂತ ಆರೋಪ ಮಾಡಿ ಎಣ್ಸಕ್ಕೆ ಹೋಗ್ತಾನೆ. ಬಸವಣ್ಣ ದುಡ್ಡೆಲ್ಲ ತೆಗೆದು ಮಹಾಮನೆ ಕೊಟ್ಬಿಟ್ಟಿದ್ರು ಊಟಕ್ಕೆ. ಆದರೆ ಸೋಮಿದೇವ ಎಣ್ಸಕ್ಕೆ ಬರುವಾಗ ಶಿವ ಆ ತೈಲಿಗಳನ್ನ ಖಾಲಿ ಆಗ್ದಾಗ ನೋಡ್ಕೋತಾ ಇದ್ದ, ತುಂಬ್ತಾ ಇದ್ದ ಅಂತ ಹೇಳ್ತಾ ಇರ್ತಾರೆ ಆ ನಾಟಕದಲ್ಲಿ. ಬಸವಣ್ಣ ಬಂದು ಹೇಳ್ತಾರೆ ಆಚೆಗೆ, ನಾನು ಪವಾಡ ಪುರುಷನೂ ಅಲ್ಲ, ನಾನು ದೇವರು ಅಲ್ಲಪ್ಪ, ನಾನು ಮನುಷ್ಯರು ಕಂಡ್ರಯ್ಯ, ನಿಮ್ದ್ಯಾಕೆ ಬದುಕಾಗಿ ಬಿಟ್ಬಿಟ್ರು ನನ್ನನ್ನು. ನೀವು ಹಿಂಗೆ ಆರೋಪ ಮಾಡೋದ್ರ ಮೂಲಕ, ನೀವು ನನಗೆ ಪವಾಡವನ್ನು ಆರೋಪಿಸೋದ್ರ ಮೂಲಕ ನೀವು ನನ್ನನ್ನು ಪರೋಕ್ಷವಾಗಿ ಕಳ್ಳನ್ನು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಸೋಮಿದೇವ ಬಂದು ಹೇಳಿದ್ದೇನು, ಸೋಮಿದೇವ ಬಂದಿದ್ದು ಹೇಳಿದ್ದೇನು, ಕೊಟ್ಟವನೇ ನೀನು ದುಡ್ಡು ತಗೊಂಬಿಟ್ಟಿದ್ಯಾ, ಅಲ್ಲಿ ತಗೊಂಡಾಗ ಅವ್ರು ಕೊಟ್ಬಿಟ್ಟಿದ್ಯಾ ಅಂತ. ನಾನು ಇಲ್ಲ ಅಂತ ಲೆಕ್ಕ ಹಾಕಿ ಪ್ರೂವ್ ಮಾಡಿ ಬಂದಿದ್ದೀನಿ. ನೀವೇನು ಹೇಳ್ತಾ ಇದ್ದೀರಾ, ಪವಾಡ ಆಗಿದೆ, ಶಿವ ಬಂದಲ್ಲಿ ಹಣ ತುಂಬಿಟ ಅಂತ. ಅದರ ಅರ್ಥ ಏನು, ಕದ್ದಿದ್ದೆ ಶಿವ ಕೊಟ್ಟ ಅಂತ ಆಯ್ತಲ್ರೋ. ಯಾಕಪ್ಪ ಇಂಥದ್ದು ಇದು ಮಾಡ್ತಾಯಿದ್ದೀರಾ? ನಿಮಗೆ ನಾನು ಒಂದು ಏನೋ ಸಮಾನವಾಗಿ ಬದುಕೋದು ಹೆಂಗೆ, ಮನುಷ್ಯನ ಘನತೆ ಏನು ಅಂತ ಹೇಳ್ಕೊಟ್ಟಿದ್ದೆ ತಪ್ಪಾಯ್ತಾ? ನಿಮ್ಗೆ ಆ ಪ್ರಜ್ಞೆ ಬೆಳೀತಾ ಇಲ್ವಾ ನಿಮಗೆ? ನನ್ನನ್ನೇ ಕಳ್ಳನ್ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಎಷ್ಟು ಹೇಳ್ಕೊಂಡ್ರು ಕೇಳಲ್ಲ. ಇಲ್ಲ ನೀನು ಪವಾಡ ಬಸವಣ್ಣನೇ ಅಂತಾರೆ. ಇವ್ರ ಮೇಲೆ ಕಳ್ತನದ ಆರೋಪ ಬರ್ತಾ ಇದೆ ಅಂತ ಅವ್ರಿಗೆ ಅರ್ಥವೇ ಆಗ್ತಾ ಇಲ್ಲ. ಇಲ್ಲ ನೀನು ಪವಾಡ ಮಾಡಿದೆ, ನೀನು ಪವಾಡ ಮಾಡಿದೆ, ನೀನು ಪವಾಡ ಮಾಡಿಬಿಡು, ಅವ್ರು ಇವರಿಬ್ಬರದು ಮದುವೆ ಮಾಡಿಬಿಡೋಣ,
ಏನು ಮಾದ್ರಸಂದು ಇವಳ್ದು ಮಧುವರ್ಸಂದು ಹಳೆಯಿಂದ ಮಧುವರ್ಸದ ಮಗಳದು ಮದುವೆ ಮಾಡ್ಬಿಡೋಣ. ಅಲ್ಲಪ್ಪ ಆಮೇಲೆ ರಕ್ತಪಾತ ಆಗ್ತದೆ, ಎಚ್ಚರಿಕೆ ಕೊಡ್ತಾನೆ ಬಸವಣ್ಣ. ಅಷ್ಟು ಈಸಿಯಾಗಿ ಒಪ್ಕೊಂಡಿದ್ದಲ್ಲ, ಅದು ರಕ್ತಪಾತ ಆಗಿಬಿಡ್ತದೆ. ನೀನಿದೆಯಲ್ಲ ಪವಾಡ ಪುರುಷ, ತಡೆದ್ಬಿಡು ಕೈ ಹಿಂಗೆ ಅಂದ್ಬಿಡು. ಸೊ ಹಂಗೆ ನಾವು ಎಷ್ಟೆಲ್ಲ ಪ್ರಯತ್ನ ಪಾಪ ಬಸವಣ್ಣ ಮಾಡ್ತಾಯಿದ್ರು ಕೂಡ ಅದನ್ನು ಹೆಂಗೆ ತಗೋಬೇಕು ಅನ್ನುವಂಥ ಪ್ರಜ್ಞೆ ಸಮುದಾಯಕ್ಕೆ ಇರಲಿಲ್ಲ ಅವತ್ತು. ಆ ಶರಣ ಸಮುದಾಯಕ್ಕೆ ಪವಾಡ ಪುರುಷನ ಥರ ನೋಡ್ತಾಯಿದ್ರು. ಕಳ್ಳತನದ ಆರೋಪ ಅವನ ಮೇಲೆ ಬರ್ತದೆ ಅಂತ ಗೊತ್ತಿದ್ರು, ಅವನಿಗೆ ಪವಾಡ ಆರೋಪಿಸ್ತಿದ್ರು ಅಂಥ ಸಮಾಜ. ನಾವಿಷ್ಟೆಲ್ಲ ಸತ್ಯವನ್ನು ಹೇಳ್ತಾನೆ ಇದ್ದೀವಿ. ಬಾಬಾ ಸಾಹೇಬ್ರು ಹೇಳ್ಬಿಟ್ರು, ಅಂಬೇಡ್ಕರ್ ಹೇಳಿದ್ರು, ಬುದ್ಧ 2000 ವರ್ಷಕ್ಕೆ ಕೆಳಗಡೆ 2000 ಹೇಳಿದ್ರು, ಬಸವಣ್ಣ ಹೇಳಿದ್ರು, ಎಷ್ಟೆಲ್ಲ ಪುರುಷರು ಹೇಳಿದ್ರು. ನಿಮ್ಮನ್ನು ಕಾಪಾಡೋದಕ್ಕೆ ಯಾವ ಮಹಾತ್ಮನು ಬರೋಲ್ಲ, ನೀವೇ ಡೆವಲಪ್ ಆಗ್ರಯ್ಯ ಅಂತ ಹೇಳಿದ್ರು. ನಾಯಕಗೋಸ್ಕರ ಕಾಯ್ಕೊಂಡು ಕೂತಿರೋದು. ಆ ನೈಜ ಪ್ರಜ್ಞೆ ಇದೆಯಲ್ಲ, ವಾಸ್ತವ ಪ್ರಜ್ಞೆ, ಅದು ಬರಲೇ ಇಲ್ಲ ಇಲ್ಲಿವರೆಗೂ ಈ ಸಮಾಜಕ್ಕೆ. ಅದು ಬಂದಿದ್ದಿದ್ರೆ ನಮಗೂ ದಲಿತ ಮುಖ್ಯಮಂತ್ರಿ ಕೊಡಿ ಅಂತ ಕೇಳಲ್ಲ. ಇವರು ಹೋಗ್ತಾ ಇರ್ತಾರೆ, ಬೇರೆಯವ್ರು ದಾರಿ ಬಿಡ್ತಾ ಇರ್ತಾರೆ. ಪ್ರಜ್ಞೆ ಬರಲ್ಲ. ದಲಿತ ಸಮುದಾಯದ ಮುಖಂಡ ಸಿದ್ದರಾಮಯ್ಯ ಅಂತಾರೆ, ದಲಿತ ಸಮುದಾಯದ ಮುಖಂಡ ನಾನೇ ಅಂತ ಹೇಳುವ ಕ್ಲೈಮ್ ಮಾಡೋ ತಾಕತ್ತನ್ನು ಬೆಳೆಸ್ಕೊತಾ ಇಲ್ಲ. ನಾನೇ ಕಂಡ್ರೆ ನನ್ನ ಸಮುದಾಯದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕೂತಿರುವಾಗ ಗಾಂಧೀಜಿ ಹೇಳ್ತಾರೆ, ಇಡೀ ಭಾರತ ದೇಶದ ಸಮಸ್ತ ಅಸ್ಪೃಶ್ಯರ ನಾಯಕ ನಾನು ಅಂತ. ನೋಡಿ, ಅವ್ರು ಕ್ಲೈಮ್ ಮಾಡಕ್ಕೆ ಬರ್ತಾರೆ. ಯಾರೋ ಅಸ್ಪೃಶ್ಯರ ಅಲ್ಲದೆ ಇರೋವಂಥ ವ್ಯಕ್ತಿ ಕ್ಲೈಮ್ ಮಾಡಕ್ಕೆ ಬರ್ತಾರೆ, ನಾನು ಇವ್ರ ನಾಯಕ ಅಂತ. ಅಂಬೇಡ್ಕರ್ ಹೇಳ್ತಾರೆ, ನೀನಲ್ಲಪ್ಪ ನಾಯಕ, ನೀನು ಕಾಂಗ್ರೆಸ್ ನಾಯಕ. ಕಾಂಗ್ರೆಸ್ ಒಳಗಡೆ ಇರುವಂಥ ದಲಿತರಲ್ಲ ಅವ್ರ ನಾಯಕ, ಒಪ್ಕೋತೀನಿ ನಾನು ಪ್ರತಿನಿಧಿ. ಯಾಕೆ ಹೇಳಿ, ಸ್ವತಃ ಆ ಅಸ್ಪೃಶ್ಯರ ಅನುಭವಿಸ್ತಾ ಇರೋದು ನಾನು. ಆ ನೋವು ನನಗೆ ಗೊತ್ತಿದೆ, ನಾನು ಪ್ರತಿನಿಧಿ ಅಂತ ಇವ್ರು ಕ್ಲೈಮ್ ಮಾಡ್ತಾರೆ. ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು ಅಂತ ಹೇಳೋರು, ಅಂಬೇಡ್ಕರ್ ಆಶೀರ್ವಾದದಿಂದ ಅಂಬೇಡ್ಕರ್ ದಾರಿಯಲ್ಲಿ ಬೆಳೆದು ಬಂದಿದ್ದೀವಿ ನಾವು ಅನ್ನೋರು. ಅಂಬೇಡ್ಕರ್ ಹೆಂಗೆ ಕ್ಲೈಮ್ ಮಾಡ್ತಾರಲ್ಲ ಆ ಥರ ನಾವು ಕೂಡ ನನ್ನ ಸಮುದಾಯದ ನಾಯಕ ನಾನು ಕಣಯ್ಯ ಅಂತ ಕ್ಲೈಮ್ ಮಾಡೋಕ್ಕೆ ತಾಕತ್ತಿಲ್ಲ. ದಲಿತರ ಭಾಗ್ಯವಿದಾತ ಅಂತಾರೆ. ಏನು ಭಾಗ್ಯವಿದಾತ ಆ ಪದದ ಅರ್ಥ ಗೊತ್ತಾ? ನಮ್ಮನ್ನು ಬಿಡುಗಡೆಗೊಳಿಸುವಂಥವನು, ನಮ್ಮ ಒಬ್ಬ ವಿಮೋಚಕ. ನಮ್ಮ ವಿಮೋಚಕ ಇವ್ರು ಯಾರು ಆಗಕ್ಕೆ ಸಾಧ್ಯ ಇದೆಯಾ? ನಮ್ಮ ವಿಮೋಚಕನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವ ನಾವು. ಬಸವಣ್ಣ ನಮ್ಮ ವಿಮೋಚಕ, ಅಂಬೇಡ್ಕರ್ ವಿಮೋಚಕರು, ಬುದ್ಧ ವಿಮೋಚಕರು, ತುಂಬ ಮಹನೀಯರಿದ್ದಾರೆ, ಅವರು ನಮ್ಮ ವಿಮೋಚಕರು. ಅವ್ರ ವಿಮೋಚನೆ ಅನ್ನುವಂತಹ ಅವರ ಪ್ರಯತ್ನ ಇದೆಲ್ಲ ಅದು ಏನಾದ್ರು ಸಕ್ಸೀಡ್ ಆಗಿದೆಯಾ ಅಂದರೆ ಆಗಲಿಲ್ಲ. ಯಾಕೆಂದ್ರೆ ಫೇಲ್ ಆಗ್ತಾ ಇರೋದು ನಾವು, ಅವರಲ್ಲ. ಅವರು ಸಕ್ಸಸ್ ರೇಟ್ ಕೊಟ್ಟೋಗಿದ್ದಾರೆ, ನಾವು ಅದನ್ನು ಗೈನ್ ಮಾಡೋಕ್ಕಾಗ್ತಾಯಿಲ್ಲ, ಆ ಸ್ಟಾರ್ನ ಮುಟ್ಟೋಕ್ಕಾಗ್ತಾಯಿಲ್ಲ, ನಮ್ಮ ಕೈನಲ್ಲಿ ಆ ಹಂತಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಆದರೆ ಪ್ರಯತ್ನ ಪಟ್ಟರೆ ಹೋಗೋಕ್ಕಾಗುತ್ತೆ. ಯಾರಾದರೂ ಅಹಂಕಾರ ಅನ್ಕೊಳ್ಳಿ, ಪರವಾಗಿಲ್ಲ. ನಾನು ಎಷ್ಟೋ ಸರಿ ನೇರವಾಗಿ ಹೇಳಿದ್ದೀನಿ, ಎಸ್ ಐ ಎಮ್ ಅಂಬೇಡ್ಕರ್ ಅಂತೀನಿ ನಾನು. ಅಂಬೇಡ್ಕರ್ ಪಾದ ಧೂಳು ಸಮ ಅಲ್ಲ ಅಂತ ಅನ್ಕೊಂಬಿಟ್ರೆ ನಾವು ಸಮ ಆಗೋಕ್ಕೇ ಇಲ್ಲ. ಆದರೆ ಬಾಬಾ ಸಾಹೇಬ್ರು ಹೇಳಿದ್ದು, ನೀನು ನನ್ನ ಪಾದ ಧೂಳಾಗಬಾರ್ದು, ನನ್ನ ನೆತ್ರ ನಿಲ್ಬೇಕು. ನೀನು ಮಗ ಅಪ್ಪನ ಎದುರುಗಡೆಗೆ ನಿಂತ್ಕೊಂಡ್ರೆ ಅಪ್ಪನ ಖುಷಿ ಆಗ್ಬಿಡ್ತದೆ. ಶಿಷ್ಯ ಗುರುಗೆ ಏನಾದರೂ ಗುರುಗಳೇ ಅದು ಹಂಗಲ್ಲ ಈಗ ಮಾಡೋಣ ಅಂತ ಹೇಳೋ ಮಟ್ಟಿಗೆ ಬೆಳೆದ್ಬಿಟ್ರೆ ಗುರು ಖುಷಿ ಬಿಟ್ಬಿಡ್ತಾರೆ, ಹೆಮ್ಮೆ ಆಗ್ಬಿಡುತ್ತೆ. ಹಂಗೆ ಬಾಬಾ ಸಾಹೇಬ್ರು ನಮ್ಗೆ ತಂದೆನೋ ಹೌದು, ಗುರುನೂ ಹೌದು. ನಾನು ಅವ್ರು ಏನೋ ಮಾರ್ಗದರ್ಶನ ಮಾಡಿದ್ರಲ್ಲ, ಬಾಬಾ ಸಾಹೇಬ್ರು ಹಿಂಗೆ ಹೇಳಿದ್ರು, ಅದ್ರ ಮೇಲೆ ಎಕ್ಸ್ಟ್ರಾ ಒಂದು ಏನಾದ್ರು ನೋಡೋಣ ಅಂತ ಹೊರಟ್ರೆ ನನ್ನ ಮೇಲೊಂದು ಹೊಸ ಪ್ರಯೋಗ ಮಾಡೋ ಮಗ ಹುಟ್ಟದಂತ ಖುಷಿ ಪಡ್ತಾರೆ ಅವರು. ಆ ಕಾಲದಲ್ಲೇ ಅವರು ಆ ಪ್ರಯತ್ನ ಮಾಡಿರುವಾಗ ಅವರ ನಂತರ ಇನ್ನೊಂದು ಹೆಜ್ಜೆ ನಾನು ಯೋಚನೆ ಮಾಡಲ್ಲ ಅಂತಂದ್ರೆ ಅರ್ಥ ಏನು? ಅದು ಬಾಬಾ ಸಾಹೇಬ್ರು ಮಾಡೋ ಅಪಮಾನ ಅಲ್ಲ. ಅದು ನಾನು ಬಾಬಾ ಸಾಹೇಬ್ರು ಏನು ಚಿಂತನೆ ಮಾಡಿದ್ರಲ್ಲ ಅದ್ರ ಆಚೆಗೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಏನಾದ್ರು ಇದೆಯಾ ಹುಡುಕ್ತೀನಿ ಅಂತಂದ್ರೆ ಅದು ಅವ್ರು ಮಾಡೋ ಅಪಮಾನ ಅಲ್ಲ. ಅದು ಅವ್ರು ಕೊಟ್ಟಂಥ ಏನು ಅವಕಾಶ ಇದೆಯಲ್ಲ, ಅವರ ಕರುಣೆ ಇದೆಯಲ್ಲ, ಅದ್ರ ಆಚೆಗೆ ಯೋಚನೆ ಮಾಡುವಂಥ ಒಂದು ಪ್ರಜ್ಞೆ ಅದು ನಂದು. ಬಾಬಾ ಸಾಹೇಬ್ರು ಖುಷಿ ಪಡ್ತಾರೆ ಅದು. ನಾನು ಅದಕ್ಕೆ ಹೇಳ್ತೀನಿ, ನಾನು ಎಸ್ ಐ ಎಮ್ ಅಂಬೇಡ್ಕರ್ ಅಂತಲೇ ಹೇಳೋದು. ಹಂಗಂದರೆ ಅವರ ರೀತಿ, ಅವ್ರ ನೀತಿ, ಅವ್ರ ಊಟ, ಅವ್ರ ಚಿಂತನೆ, ಅವ್ರ ಬಟ್ಟೆ ಅದಲ್ಲ ಬಾಬಾ ಸಾಹೇಬ್ರು ಅಂದರೆ. ಬಾಬಾ ಸಾಹೇಬ್ರು ಯೋಚನೆ ಮಾಡ್ತಾ ಇದ್ದದ್ದು ನಾವು ಇದನ್ನು ಹೆಂಗೆ ಗಳಿಸಿ ಇದರ ಆಡಳಿತಗಾರರಾಗಬೇಕು ಅಂತ. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಆಚೆ ಯೋಚನೆ ಮಾಡ್ತಾಯಿದ್ದೀನಿ. ಆವಾಗ ಕೆಲವರು ಯಾರಾದರೂ ಸ್ನೇಹಿತರೇ, ಬಾಬಾ ಸಾಹೇಬ್ರ ಹೆಸರು ಹೇಳ್ತೀಯಾ, ದೇವಸ್ಥಾನಕ್ಕೆ ಹೋಗ್ತೀಯಾ, ದಿಂಡ್ರಿಗೆ ಹೋಗ್ತೀಯಾ, ದೇವ್ರಿಗೆ ಮಾಡ್ಕೊಂಬತ್ತೀಯ, ಪೂಜೆ ಮಾಡ್ಕೊಂಬತ್ತೀಯ ಅಂತ ಕೂಡ ನಾವು ಪ್ರಶ್ನೆ ನಾನೇ ಎತ್ಕೊತೀನಿ. ಯಾಕಂದ್ರೆ ಯಾವುದೇ ಅನುಮಾನಗಳ ಅವಕಾಶ ಇರಬಾರ್ದು ಅಂತ. ಈ ಧಾರ್ಮಿಕತೆ ಅನ್ನೋದಿದೆಯಲ್ಲ ಅದು ಪ್ರತಿಯೊಬ್ಬನ ಮನುಷ್ಯನ ವೈಯಕ್ತಿಕ, ಅದು ಮತ್ತೆ ಅದು ನೆವರ್ ಎಂಡಿಂಗ್. ಅದು ಇದೇ ಅಂತಿಮ ಸತ್ಯ ಅಂತ ಈ ಜಗತ್ತಲ್ಲಿ ಯಾವನು ಹೇಳೋಕ್ಕೆ ಸಾಧ್ಯ ಇಲ್ಲ. ದೇವ್ರ ವಿಚಾರಗಳಲ್ಲಿ, ಧರ್ಮದ ವಿಚಾರಗಳಲ್ಲಿ ಇದು ಹಿಂಗೇ ಇದೆ ಅಂತ ಯಾರ ಕೈಲಿ ಹೇಳೋಕ್ಕಾಗಲ್ಲ. ಅವ್ರ ಜೀವನ ಪದ್ಧತಿ. ನೀವು ನಿಜವಾಗ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ರೆ, ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಏನು ಹೇಳಿದ್ರಲ್ಲ, ದೇವರು ಧರ್ಮ ಅವರವರ ಇಚ್ಛೆ ಮುಟ್ಕೊಡ್ದು ಅದನ್ನು ಗೌರವಿಸಿದ್ರೆ ಮಾತ್ರ ನೀವು ಅಂಬೇಡ್ಕರ್ ಆಗಕ್ಕೆ ಸಾಧ್ಯ. ಇಲ್ದಿದ್ರೆ ನೀವೆಲ್ಲಿವರೆಗೂ ಧರ್ಮದ ಸಂಘರ್ಷ ಇಟ್ಕೊಂಡು ಹೋಗ್ತಿರ್ತೀರಿ. ಧರ್ಮದ ಸಂಘರ್ಷ ಇಟ್ಕೊಂಡಂಥ ಯಾವ ವ್ಯಕ್ತಿ, ಯಾವ ಸಮಾಜ ಉದ್ಧಾರ ಆದಂಥ ಉದಾಹರಣೆನೇ ಇಲ್ಲ ಈ ಜಗತ್ತಲ್ಲಿ. ಇದೆಯಾ? ಧರ್ಮದ ಸಂಘರ್ಷವನ್ನು ಮಾಡ್ಕೊಂಡು ಹೋದನ್ನು ಯಾರು ಉದ್ಧಾರ ಆಗಿದ್ದಾರೆ? ಬೇಕೇ ಇಲ್ಲ. ಅದು ಈ ಜಗತ್ತಲ್ಲಿ ಎಷ್ಟೋ ದೇಶಗಳಿದ್ದಾವೆ, ಅಲ್ಲಿ ದೇವರು ಧರ್ಮ ಅನ್ನೋ ವಿಚಾರಗಳೇ ಗೊತ್ತಿಲ್ಲ. ಎಷ್ಟು ಖುಷಿಯಾಗಿ ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಅವರು. ಎಲ್ಲಿ ನೀನು ಆ ಧರ್ಮ, ನೀನು ಈ ಧರ್ಮ, ನೀನು ಇದನ್ನು ಒಪ್ಪಲೇಬೇಕು, ಇದನ್ನು ಕಟ್ಟಲೇಬೇಕು, ಇದನ್ನು ಒಪ್ಪಲಿಲ್ಲ ಅಂದರೆ ನೀನು ಅಂಬೇಡ್ಕರ್ ಅಲ್ಲ, ಇದನ್ನು ಒಪ್ಪಲಿಲ್ಲ ಅಂದರೆ ನೀನು ಸಂವಿಧಾನ ವಿರೋಧಿ, ಇಂಥ ಪ್ರಿಜುಡೈಸ್ ಮೈಂಡ್ ಸೆಟ್ಕೊಂಡು ಬಿದ್ದಿದ್ದೀವಿ. ನನ್ನ ಪಕ್ಕದಲ್ಲಿ ಕೂತಿರೋನು ಒಪ್ಪಲ್ಲ ನಾನು. ಇಷ್ಟು ದರಿದ್ರವಾದ ಮನಸ್ಥಿತಿನಲ್ಲಿ ಈ ದೇಶದ ರಾಜಕಾರಣ, ಈ ದೇಶದ ಸಂಘಟನೆಗಳು, ಈ ದೇಶದ ವಿಚಾರಗಳು ಓಡ್ತಾ ಇದ್ದಾವೆ.
ಬಟ್ ಗುಡ್ ಡೇಸ್ ವಿಲ್ ಕಮ್. ಬಂದೇ ಬರ್ತದೆ, ಬರಲೇಬೇಕು. ಕಾಲಚಕ್ರ ಹಿಂಗೆ ಉರುಳ್ತಾ ಇರ್ತಲ್ಲ, ಈ ಕಾಲಚಕ್ರ ಉರುಳುವಾಗ ಒಂದು ಹಂತದಲ್ಲಿ ಮೇಲ್ಗಡೆ ಈ ದೇಶ ಕಡ್ದವ್ರು ನಾವು, ಕೋಟೆ ಕೊತ್ತಲಗಳನ್ನ ಆಳ್ದವ್ರು ನಾವು, ಈ ನೆಲಕ್ಕೆ ಜೀವ ಕೊಟ್ಟವ್ರು ನಾವು ಅಂತ ಪೌರಾಣಿಕದಿಂದ ಮಾತಾಡಿದ್ದೀವಿ ನಾವು. ಯಪ್ಪ ಮುನಿ ಜಪ್ಪ ಮುನಿ ಅನ್ನೋರನ್ನ ಬಲಿ ಕೊಟ್ಟು ಈ ಭಾರತ ನೆಲವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದು ಅಂತ ಪುರಾಣಗಳು ಹೇಳ್ತಾರೆ. ನಂಬಬೇಕು ಅನ್ನೋದಲ್ಲ ನಾನು ಹೇಳ್ತಾ ಇರೋದು. ಆದರೆ ಅದು ಬೇರೆ ಯಾವುದಕ್ಕೋ ಒಂದಕ್ಕೆ ಒಂದು ಉಪಮೇನೋ ಏನೋ ಆಗಿರ್ಬೋದು. ಅದು ಅಂದರೆ ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಈ ನೆಲವನ್ನು ನಾವು ಗಟ್ಟಿಗೊಳಿಸಿದಂಥವ್ರು, ಇದಕ್ಕೊಂದು ಅಸ್ಮಿತೆಯನ್ನು ಕೊಟ್ಟಂಥವ್ರು ಅನ್ನೋ ಅರ್ಥದಲ್ಲಿ ಅದು ಹೇಳಿರ್ಬೋದೇನೋ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಗ ಪಕ್ಕದ ಅದು ಮಧುಗಿರಿ ಕುರಂಗರಾಜ, ಏಷ್ಯಾದ ಮೊಟ್ಟ ಮೊದಲನೇ ದಲಿತ ರಾಜ, ದಲಿತ ಸಮುದಾಯ ಅಸ್ಪೃಶ್ಯ ಸಮುದಾಯದ ರಾಜ ಕುರಂಗರಾಜ ಏಷ್ಯಾದಲ್ಲೇ. ಸೊ ಈ ರಾಜ್ಯವನ್ನು ಆಡಳಿದವರು ಬುದ್ಧನ ಕಾಲದಿಂದ ನಾಗವಂಶಸ್ಥರು ಅಂತ ಹೇಳ್ತೀವಿ, ಮೌರ್ಯ ವಂಶಸ್ಥರು ಅಂತ ಹೇಳ್ತೀವಿ. ಅಂದರೆ ಈ ನೆಲವನ್ನು ಕಟ್ಟಿದವರು, ಆಳಿದವರು, ಇದನ್ನು ಅಧಿಕಾರ ಮಾಡಿದಂಥವ್ರು ನಾವು ಅಂತ ಹೇಳಿದಂಥವ್ರು ಕೊನೆಗೆ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಅಣ್ಣ ಊರಿಗೆ ಬಂದರೆ ಹೊಡಿತಾರಂತೆ, ನನಗೆ ಕಟಿಂಗ್ ಮಾಡಲ್ವಂತೆ, ನಾನು ಚಪ್ಪಲಿ ಹಾಕೊಂಬಂದ್ರೆ ಕಲ್ ಕತ್ತರಿಸ್ತಾರಂತೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಒಂದು ಸರ್ಕಲ್ ತಿರುಗ್ತು. ಈಗ ಎಲ್ಲೋಗ್ತಾ ಇದ್ದೀವಿ ಅಂತಂದರೆ ದಲಿತ ಸಂಘಟನೆಯವರು ಭಾಳ ದೌರ್ಜನ್ಯ ಮಾಡ್ತಾರ್ರಿ, ಹೊಡಿತಾರ್ರಿ ಅಂತ ಹೇಳೋ ಮಟ್ಟಿಗೆ ಬಂದವ್ರೆ. ಅಟ್ರಾಸಿಟಿ ಕೇಸ್ ಹಾಕ್ತಾರ್ರಿ. ಯಾವ ದಲಿತರಿಗೆ ಚಪ್ಪಲಿ ಹಾಕೊಂಡ್ರೆ ಹೊಡಿತಿದ್ರು ಅಂತ ಹೇಳ್ತಾರಲ್ಲ, ಅದೇ ದಲಿತರಿಗೆ ಹೇಳ್ತಾರೆ ಇವರು ಕಾಯ್ದೆಗಳನ್ನ ದುರುಪಯೋಗ ಮಾಡ್ಕೊಂಡು ನಮ್ಮನ್ನು ದೌರ್ಜನ್ಯ ಮಾಡ್ತಾರೆ, ಇವರು ನಮಗೆ ದಲಿತ ಸಂಘಟನೆ ಅವರೇ ದಲಿತರೇ ಬಂದು ನಮ್ಗೆ ಹೊಡಿತಾರೆ ಅನ್ನೋ ಮಟ್ಟಿಗೆ ಬಂದವರು ಇವಾಗ ಬಂದಿದ್ದಾರೆ ಕೆಲವು ಕಡೆ. ಅದು ಹಂಗೆ ಆಗಬೇಕು ಅಂತಲ್ಲ, ಆದರೆ ಈ ಸಮಾಜ ಹಂಗೆ ತಿರ್ಗ್ತಾ ಇದೆ. ಇನ್ನೊಂದಷ್ಟು ವರ್ಷಗಳಲ್ಲಿ ಇವರು ಬೇಡೋದಲ್ಲ. ಮತ್ತು ಈ ಕೋಟೆ ಕಟ್ತವ್ರು ನಾವು, ಕೊತ್ತಲು ಕಟ್ತವ್ರು ನಾವು, ಆಡಳಿತ ಮಾಡಿದವ್ರು ಅನ್ನೋ ಭಾಷೆ ಇದೆಯಲ್ಲ, ಅದೊಂದು ಸೆಕೆಂಡ್ ರಿಪೀಟ್ ಆಗ್ತದೆ. ತೊಗೊಳುತ್ತೆ ಟೈಮು. ಈ ಭೂಮಿಗೆ 4,60,000 ಕೋಟಿ ವರ್ಷಗಳ ಆಯಸ್ಸು. ಇಷ್ಟರಲ್ಲಿ ಸರ್ಕಲ್ ಒಂದೇ ಸರಿ ಬರಬೇಕು ಅಂತಿಲ್ಲ, 106 ಸರಿ ಬಂದಿರ್ತದೆ. ಹಂಗೆ ಇನ್ನೊಂದು ಸರ್ಕಲ್ ಯಾವಾಗ ಬರ್ತದೆ, ತುಂಬ ಟೈಮ್. ಆ ಟೈಮನ್ನು ನಾವು ನೋಡ್ತೀವ, ನೀವು ನೋಡ್ತೀರಾ ಗೊತ್ತಿಲ್ಲ, ಟೈಮ್ ಅಂತೂ ಬರುತ್ತೆ. ಮತ್ತೆ ಸರ್ಕಲಲ್ಲಿ ಕೆಳಗಡೆ ಬರ್ತಾರೆ, ಬಂದೇ ಬರ್ತಾರೆ, ಮೇಲಿದ್ದವ್ರು ಕೆಳಗಡೆ, ಕೆಳಗಡೆ ಇದ್ದವ್ರು ಮೇಲ್ಗಡೆ. ಅದು ಜಗತ್ತಿನ ನಿಯಮ, ಪ್ರಕೃತಿ ನಿಯಮ, ಹಾಗೆ ಆಗ್ತದೆ. ಸಮಾಜ ಯಾವ ಕಡೆ ಸಾಗ್ತಾ ಇದೆ, ಆದರೆ ಯಾವ ಕಡೆ ಸಾಗಬೇಕಿತ್ತು ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನೇರವಾಗಿ ತಿಳಿಸಿದಂಥ ಭಾಸ್ಕರ್ ಪ್ರಸಾದ್ ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಅವ್ರ ಹೆಮ್ಮೆಯ ಉದ್ಯಮಿ, ಹೆಮ್ಮೆಯ ಶಿಕ್ಷಣವಂತ, ನಿಜವಾದ ಶಿಕ್ಷಣವಂತ. ಅದೇ ಹೇಳ್ತಾರಲ್ಲ, ಅಕ್ಷರ ಎದೆಗೆ ಬಿದ್ದರೆ ಏನಾಗುತ್ತೆ ಅಂತ ಅನ್ನೋಕ್ಕೆ ಅವರು ಒಂದು ದೊಡ್ಡ ಜೀವಂತ ಉದಾಹರಣೆ. ಸೊ ಹಾಗಾಗಿ ಭಾಳ ಧನ್ಯವಾದ. ನಿಮ್ಮ ಆಲೋಚನೆಗಳು. ಕಲಾ ಮಾಧ್ಯಮದಲ್ಲಿ ನನ್ನನ್ನು ಸಂದರ್ಶನ ಮಾಡಿದ್ದು ನನಗೆ ಭಾಳ ಖುಷಿ. ಯಾಕಂದರೆ ಕಲಾ ಮಾಧ್ಯಮದಲ್ಲಿ ನಾವು ಬರಬೇಕು ಅಂದರೆ ನಿಮ್ಮ ಆ ಚಾನಲ್ನ ವೆಯ್ಟ್ ನಿಮ್ಮ ಮುಂದೆ ಹೇಳ್ಬೋದಲ್ಲ, ಭಾಳ ಅದ್ಭುತವಾದ ಹೆಸರು ಮಾಡಿರೋಂಥದ್ದು. ನೀವಿವತ್ತು ನನಗೆ ಅವಕಾಶ ಕೊಟ್ಟಿರ, ನಿಮಗೂ ಕೂಡ ನನ್ನ ಕಡೆಯಿಂದ, ನನ್ನೆಲ್ಲ ಸ್ನೇಹಿತರ ಬಳಗ ಕಡೆಯಿಂದ ಧನ್ಯವಾದ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.